ಶಲೋಮ್. ಬಡೋದಾ ಮಹಾರಾಜರು ಅಂದರೆ ಈಗ ವಡೋದರಾ ಡಿಸ್ಟಿಕ್ ಆಗಿದೆ ಅದು. ಆಗಿನ ಕಾಲದಲ್ಲಿ ಬಡೋದಾ ಎಂಬ ರಾಜ್ಯ ಇತ್ತು ಗುಜರಾತ್ನಲ್ಲಿ. ಈ ರಾಜ್ಯಕ್ಕೆ ಓರ್ವ ರಾಜರೆಂದರು. ಆತನ ಹೆಸರು ಸಯಾಜಿ ಮಹಾರಾಜರು ಎಂಬುದಾಗಿ. ಈತನು ಇರುವರು ಬಡ ಯುವಕರಿಗೆ ಸ್ಕಾಲರ್ಶಿಪ್ ಕೊಡೋದ್ರ ವಿಷಯದಲ್ಲಿ, ಹಲ್ಲೆಲೂಯಾ, ಸ್ಕಾಲರ್ಶಿಪ್ ಕೊಡೋದ್ರಲ್ಲಿ, ವಿದ್ಯಾವೇತನ ಕೊಡೋದ್ರಲ್ಲಿ, ಅವ್ರ ವಿದ್ಯಾ ಖರ್ಚುಗಳೆಲ್ಲ ಕೊಡೋದ್ರಲ್ಲಿ ಒಂದು ರೋಚಕ ಸ್ಟೋರಿ ನಡೆದಿದೆ. ದಯಮಾಡಿ ಗಮನಿಸ್ತಿರೋದು, ಇಂಟ್ರೆಸ್ಟಿಂಗ್ ಇದೆ. ಆ ಬಡ ಯುವಕನು ಶೋಷಿತನು, ಚಿಕ್ಕ ಜಾತಿಯವನೆಂದು ದೂಷಿತನು, ದೌರ್ಜನ್ಯದಿಂದ, ಕಿರುಕುಳದಿಂದ, ದಬ್ಬಾಳಿಕೆಯಿಂದ ಕುಸಿದು ಹೋಗಿದ್ದವನು. ಆತನ ಹೆಸರು ಭೀಮರಾವ್ ಅಂಬೇಡ್ಕರ್ ಅವರು. ಮತ್ತು ಇನ್ನೊಬ್ಬನಿದ್ದನು, ಆತನ ಹೆಸರು ನಿಕುಂಜ್ ಎಂಬುದಾಗಿ. ಈತನು ಒಂದು ಶ್ರೀಮಂತ ವರ್ಗಕ್ಕೆ ಸಂಬಂಧಪಟ್ಟಿದ್ದವನು, ಒಂದು ಉತ್ತಮವಾದಂಥ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯುವಕನು. ಈತನು ಕೂಡ ಈ ಬಡೋದಾ ಮಹಾರಾಜರಿಂದ ಛಾತ್ರವೃತ್ತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಬಂದಿರ್ತಾರೆ. ಎಲ್ಲರೂ ಹೇಳ್ತೀರ ಅಲ್ಲಿಯ ಅಂದರೆ ಛಾತ್ರವೃತ್ತಿ ಅಂದರೆ ವೇತನೆ ಅಷ್ಟೇ ಅಲ್ಲದೆ ಅವರ ಶಾಲಾ ಕಾಲೇಜುಗಳಿಗೆ ಅಂದರೆ ಆ ಕಾಲೇಜ್ಗೆ ಬೇಕಾಗಿರ್ತಕ್ಕಂಥದ್ದು ಗ್ರ್ಯಾಜುಯೇಷನ್ ಅಂದರೆ BA ಡಿಗ್ರಿಯನ್ನು ಮಾಡೋದಕ್ಕಾಗಿ ಆತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪುಸ್ತಕ, ಪೆನ್ನು, ಪೆನ್ಸಿಲು ಎಲ್ಲ ಇವೆಲ್ಲಗಳು ಅಲ್ಲದೆ ಮತ್ತು ಆತನ ಆತನ ಬೇಕಾಗಿರೋ ಎಲ್ಲ ಖರ್ಚುಗಳನ್ನು ಕೊಟ್ಟು ಬಡೋದಾ ಮಹಾರಾಜರು ಒಂದು ಛಾತ್ರವೃತ್ತಿ, ಈಗ ನಾವು ಹೇಳ್ಬೋದು ಸ್ಕಾಲರ್ಶಿಪ್ ಎಂಬುದಾಗಿ, ಅದು ಓದೋದಕ್ಕಾಗಿ ಕೂಡ ಅಷ್ಟೇ ಅಲ್ಲದೆ ಮತ್ತು ಏನು ಮಾಡೋದಕ್ಕಾಗಿ ಅವ್ರ ಫೀಸ್ ಕೂಡ ಕೊಡೋದಕ್ಕಾಗಿ ಈ ಛಾತ್ರವೃತ್ತಿಯನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಆವಾಗ ಬ್ರಿಟಿಷ್ ಸಾಮ್ರಾಜ್ಯ ನಮ್ಮ ದೇಶವನ್ನು ಆಳ್ತಾ ಇತ್ತು. ಆದರೆ ಇದು ರೋಚಕ ಸ್ಟೋರಿ ನಾನು ನಿಮಗೆ ಹೇಳಬೇಕು. ಯಾಕಂದರೆ ಆ ಸಮಯದಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಆವಾಗ ಭಾಳ ಯುವಕರವರು. ಆವಾಗ ಸೆಕೆಂಡ್ ಇಯರ್ ಪಾಸ್ ಮಾಡಿಕೊಂಡಿದ್ರು, PUC ಸೆಕೆಂಡ್ ಇಯರ್ ಪಾಸ್ ಮಾಡಿಕೊಂಡು ಈಗ BA ಡಿಗ್ರಿಗೆ ಅವರು ಫೀ ತುಂಬಬೇಕು, ಅಡ್ಮಿಷನ್ ಮಾಡಬೇಕು. ಆವಾಗ ಅವ್ರ ಹತ್ರ ದುಡ್ಡಿಲ್ಲ. ಯದಾ ಪರಿಸ್ಥಿತಿ, ಇಂಥ ಭಯಂಕರವಾದಂಥ ಸಂಕಟ. ಆತನು ಒಂದು ದೊಡ್ಡ ಜಾತಿಯರಿಂದ ಶ್ರೀಮಂತರಿಂದ ವಿರೋಧವನ್ನು ಎದುರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ತನ್ನ ಸ್ವಂತ ಮನೆಯಲ್ಲೇ ಮಲತಾಯಿಯಿಂದ ಭಯಂಕರವಾದ ಕಿರುಕುಳ. ಈ ಕಿರುಕುಳದಲ್ಲಿ ಮತ್ತಷ್ಟೇ ಅಲ್ಲದೆ ತನ್ನ ಸ್ವಂತ ಜನರು, ತನ್ನ ಜಾತಿ ಜನರು, ತಾನಿರತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಜಾತಿ ಜನರು ಕೂಡ ಅದರಲ್ಲಿ ಕೆಲವರು 4 ಕುಟುಂಬದವರು ಈತನಿಗೆ ವಿರೋಧವಾಗಿರ್ತಾರೆ. ಇಷ್ಟೇ ಅಲ್ಲದೆ ಇಂಥ ಎಲ್ಲ ವಿರೋಧತ್ವದಲ್ಲಿ ಕೂಡ ಆತನು ಗ್ರಾಜ್ಯುಯೇಷನ್ ಮಾಡಬೇಕಾದ್ರೆ, BA ಡಿಗ್ರಿ ಮಾಡಬೇಕಾದ್ರೆ ಆತನ ಹತ್ರ ತುಂಬಲಿಕ್ಕೆ, ಸಂದಾಯ ಮಾಡಲಿಕ್ಕೆ ಆತನ ಹತ್ರ ಏನಿಲ್ಲ ಅಂದರೆ ಫೀ ಇಲ್ಲ, ಶುಲ್ಕ ಇಲ್ಲ. ಆತನ ಹತ್ರ ಶುಲ್ಕ ಇಲ್ಲದ ಕಾರಣದಿಂದ ಈತನು ಬಹಳ ಕಷ್ಟವನ್ನು ಎದುರಿಸ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ನಡೆದಿರ್ತಕ್ಕಂಥ ಒಂದು ರೋಚಕ ಸ್ಟೋರಿ ದಯಮಾಡಿ ಕೇಳಿಸ್ಕೊತ್ರಿ. ಯಾಕಂದ್ರೆ ಬಡೋದಾ ಮಹಾರಾಜರು ಸಯಾಜಿರಾವ್ ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಮಹಾರಾಜರು ತಮ್ಮ ಆಳ್ವಿಕೆಯನ್ನು ಮುಂದೆ ಸಾಗಿಸ್ತಾ ಬ್ರಿಟಿಷರ ಅಡಿಯಲ್ಲಿದ್ದುಕೊಂಡೇ ಮಾಡ್ತಿದ್ರು. ಆದರೆ ಅವರು ಮರಾಠ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮರಾಠರು ಕೆಲವು ಜನ ಬ್ರಿಟಿಷರಿಗೆ ಸಂಪೂರ್ಣವಾಗಿ ತನ್ನ ರಾಜ್ಯವನ್ನು ಒಪ್ಪಿಸಿಕೊಳ್ಳಲಿಲ್ಲ. ಅವರು ತನ್ನ ಕಪ್ಪ ಕಾಣಿಕೆ ಕೊಟ್ಟು ಅವರು ತನ್ನ ರಾಜ್ಯವನ್ನು ತಾವೇ ನಡೆಸ್ತಾ ಇದ್ರು. ಅಂಥ ಸಮಯದಲ್ಲಿ ಬಡೋದಾ ಮಹಾರಾಜರಿಗೆ ಓದುತ್ತಿರ್ತಕ್ಕಂಥ ಜಾಣರಾಗಿ, ಪ್ರವೀಣರಾಗಿ, ನಿಪುಣರಾಗಿ, ಮೇಧಾವಿಗಳಾಗಿ ಓದುತ್ತಿರ್ತಕ್ಕಂಥ ಯುವಕರಿಗೆ ಆತನು ಛಾತ್ರವೃತ್ತಿಯನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ದ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಛಾತ್ರವೃತ್ತಿ ಅಂದರೆ ವಿದ್ಯಾವೇತನೆ. ಇನ್ನೊಂದು ಹೇಳಿದ್ರೆ ಸ್ಕಾಲರ್ಶಿಪ್. ಈಗ ಸ್ಕಾಲರ್ಶಿಪ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಇದು ಇಂಟ್ರೆಸ್ಟಿಂಗ್ ಘಟನೆ ನೋಡಿ, ದಯಮಾಡಿ ಗಮನಿಸ್ತೀರಿ ಮಾತನ್ನು. ಎಂಥ ಇಂಟ್ರೆಸ್ಟಿಂಗ್ ಘಟನೆ ಅಂದರೆ, ಕಿರ್ಲೋಸ್ಕರ್ ಹೆಡ್ ಮಾಸ್ಟರ್ ಎಂಬುದಾಗಿ ಟೀಚರ್ ಇದ್ರು. ಯಾರಿಗೆ? ಸೆಕೆಂಡ್ ಇಯರ್ನಲ್ಲಿ, ಫಸ್ಟ್ ಇಯರ್ನಲ್ಲಿ ಕಿರ್ಲೋಸ್ಕರ್ ಎಂಬ ಟೀಚರ್ಗಳಿದ್ರು. ಅವರು ಶಿಕ್ಷಕರು. ಆ ಶಿಕ್ಷಕರು ಈ
ಭೀಮರಾವ್ ಅಂಬೇಡ್ಕರ್ ಅವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಬಹಳ ಸಂಕಷ್ಟಗಳನ್ನು ಎದುರಿಸ್ತಾ ಇರೋದ್ರಿಂದ ಈತರು ಮುಂದೆ ವಿದ್ಯಾಭ್ಯಾಸವನ್ನು ಮುಂದೆ ಹೊರಸಲಿಕ್ಕಾಗಲ್ಲ ಅನ್ನತಕ್ಕಂಥ ಸ್ಥಿತಿ ಗೊತ್ತಿರೋದ್ರಿಂದ ಈತನು ಅನೇಕ ವಿಧವಾದಂಥ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾರು? ಕಿರ್ಲೋಸ್ಕರ್. ಈತನು ದೊಡ್ಡ ಜಾತಿಯವನು. ದಯಮಾಡಿ ಗಮನಿಸ್ತೀರಿ, ಈ ಕಿರ್ಲೋಸ್ಕರ್ ಎಂಬ ಶಿಕ್ಷಕನು ದೊಡ್ಡ ಜಾತಿಯವನು. ಆದರೆ ಶೋಷಿತ, ಕಿರುಕುಳದಿಂದ, ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ ಕುಸಿದು ಹೋಗುತ್ತಿರತಕ್ಕಂಥ, ಕುಗ್ಗಿ ಹೋಗುತ್ತಿರತಕ್ಕಂಥ ಆ ಒಂದು ಚಿಕ್ಕ ಜಾತಿಯಾಗಿರ್ತಕ್ಕಂಥ ಭೀಮರಾವ್ ಅವರನ್ನು ಕೂಡ ಬೆಂಬಲಿಸ್ತಾ ಇದೆ. ಯಾಕಂದ್ರೆ ಭೀಮರಾವ್ ಅವರಲ್ಲಿ ಓದಿ ಬರೆದು ಅಷ್ಟೇ ಅಲ್ಲದೆ ಪ್ರವೀಣನು, ನಿಪುಣನು, ಮೇಧಾವಿಯಾಗಿದ್ದ. ಅದಕ್ಕಾಗಿ ಈತನ ವಿದ್ಯೆಗಾಗಿ ಅನೇಕ ರೀತಿಯಾದ ಪ್ರಯತ್ನಗಳನ್ನು ಮಾಡ್ತಿದ್ದ. ಆತನ ಎಲ್ಲೋ ಸುದ್ದಿ ಸಿಕ್ಕಿದ ಕೂಡಲೇ ಈ ಯಾರವರು ಭೀಮರಾವ್ ಅವರು ಇರತಕ್ಕಂಥ ಚಾಲ್ಗೆ ಬರ್ತಾನೆ. ಭೀಮರಾವ್ ಅವರು ಇರತಕ್ಕಂಥ ಚಾಲ್ಗೆ ಬಂದು ಆತನ ಏನು ಮಾಡ್ತಾನಂದ್ರೆ ಅವ್ರಿಗೆ ತಿಳಿಸ್ತಾನೆ. ಏನಂತ ತಿಳ್ಕೊಂಡಿಗೋ, ಬಡೋದಾ ಮಹಾರಾಜರು ಮುಂಬೈಗೆ ಆಗಮಿಸ್ತಾ ಇದ್ದಾರೆ. ಅವರು ಬಹಳ ದಯಾಳು, ಕನಿಕರವುಳ್ಳವರು. ಆತನಿಗೆ ಶಿಕ್ಷಣ ಅಂದರೆ ಬಹಳ ಅಭಿರುಚಿ ಇದೆ. ಆತನ ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತಾನೆ. ಅದಕ್ಕಾಗಿ ಆತನ ಅನೇಕ ವಿದ್ಯಾಲಯಗಳನ್ನು ವಡೋದರಾದಲ್ಲಿ ಉದ್ಘಾಟನೆ ನಡೆಸಲು ಅನುಮತಿಸಿದನು, ಪ್ರೋತ್ಸಾಹಿಸಿದನು ಎಂಬುದಾಗಿ ತಿಳಿದು ಬಂದಿದ್ದೂಳೆ ಆ ಸುದ್ದಿಯನ್ನು ತೆಗೆದುಕೊಂಡು ಬಂದು ಈ ಬಡ ಶೋಷಿತ ಚಾಲ್ನಲ್ಲಿರ್ತಕ್ಕಂಥ ಭೀಮರಾವ್ ಅಂಬೇಡ್ಕರ್ ಅವರಿಗೆ ತಿಳಿಸ್ತಾರೆ ಮತ್ತು ಅವರ ಕುಟುಂಬದವ್ರಿಗೆ ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ಈಗಲೇ ಬರಬೇಕು ನೀನು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿ, ಯಾಕೆಂದ್ರೆ ಬಡೋದಾ ಮಹಾರಾಜರು ಮುಂಬೈಗೆ ಆಗಮಿಸ್ತಾ ಇದ್ದಾರೆ ಗುಜರಾತಿಂದ. ಅದು ಗುಜರಾತ್ ರಾಜ್ಯದಲ್ಲಿ, ಈಗ ನಮಗೆ ಗುಜರಾತ್ ರಾಜ್ಯದಲ್ಲಿ ಬಡೋದಾ, ಈಗ ವಡೋದರಾ ಎಂಬುದಾಗಿ ಹೇಳ್ತಾರೆ. ಈ ಬಡೋದಾ ಮಹಾರಾಜನು ಮುಂಬೈನಲ್ಲಿರ್ತಕ್ಕಂಥ ಅವರ ಮಂತ್ರಾಲಯ ಇರ್ತದೆ, ಅವರ ಮಿನಿಸ್ಟರ್ ಭವನ ಇರ್ತದೆ, ಆ ಮಂತ್ರಾಲಯಕ್ಕೆ ಬರ್ತಾ ಇದ್ದಾನೆ. ನಾವು ಹೋಗಿ ಆತನ ಹತ್ರ ಭೇಟಿಯಾಗಿ ಆ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳೋಣ ಬನ್ನಿ ಅಂತ ಹೇಳಿರ್ಬೋದು. ಯಾಕಂದ್ರೆ ಮೇಧಾವಿ, ನಿಪುಣರು, ಕ್ಲೆವರ್ ಸ್ಟೂಡೆಂಟ್ಸ್ಗಳಿಗೆ ಆತನು ಛಾತ್ರವೃತ್ತಿಯನ್ನು, ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. ಆ ಸಮಯದಲ್ಲಿ ಕಿರ್ಲೋಸ್ಕರ್ ಶಿಕ್ಷಕನು ಅಂದ್ರೆ ದೊಡ್ಡ ಜಾತಿಯವನು, ಕಿರ್ಲೋಸ್ಕರ್ ಶಿಕ್ಷಕನು ದೊಡ್ಡ ಜಾತಿಯವನು. ಯಾಕಂದ್ರೆ ಇಂಥ ಸಮಯದಲ್ಲಿ ಭೀಮರಾವ್ ಅವರಿಗೆ, ಆತನು ಚಿಕ್ಕ ಜಾತನಾಗಿದ್ರು ಕೂಡ ಭೀಮರಾವ್ ಅವರ ಪ್ರತಿಭೆಯನ್ನು, ಅವತ್ತನಲ್ಲಿರ್ತಕ್ಕಂಥ ನಿಪುಣತ್ವವನ್ನು, ಆ ಮೇಧಾವಿಯತ್ವವನ್ನು, ಆ ಜ್ಞಾನ, ಅಪಾರವಾದಂಥ ಜ್ಞಾನವನ್ನು ನೋಡಿ ಪ್ರಸನ್ನನಾಗಿ ಈ ದೊಡ್ಡ ಜಾತಿಗೆ ಸಂಬಂಧಪಟ್ಟಿರುವ ಕಿರ್ಲೋಸ್ಕರ್ ಎಂಬ ಶಿಕ್ಷಕನು ಭೀಮರಾವ್ ಅವರನ್ನು ಪ್ರೋತ್ಸಾಹಿಸ್ತಾ ಇರ್ತಾರೆ. ಭೀಮರಾವ್ ಅಂಬೇಡ್ಕರ್ ಅವರನ್ನು ಪ್ರೋತ್ಸಾಹಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಆತನ ಜಾತಿ ಜನಾಂಗದವರು, ಯಾರ ಜಾತಿ ಜನಾಂಗದವರು? ಕಿರ್ಲೋಸ್ಕರ್ ಎಂಬ ಶಿಕ್ಷಕನ ಜಾತಿ ಜನಾಂಗದವರು ಕೂಡ ಆತನಿಗೆ ವಿರೋಧರಾಗ್ತಾರೆ. ಯಾರಿಗೆ ವಿರೋಧನು? ಕಿರ್ಲೋಸ್ಕರ್ ಎಂಬ ಶಿಕ್ಷಕನಿಗೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಅಂತ ಸಮಯದಲ್ಲಿ ನಡೆದಿರ್ತಕ್ಕಂಥ ಒಂದು ರೋಚಕ ಸ್ಟೋರಿ ನನ್ನ ಪ್ರಿಯ ಸಹೋದರಿ. ಏನಾತಂದ್ರೆ ಈತನು ಹೇಳ್ತಾನೆ, ತೆಗೆದುಕೊಂಡು ಹೋಗ್ಕೊಳ್ಳಿ, ಅಲ್ಲೇ ಮುಂಬೈನಲ್ಲಿ ಮಂತ್ರಾಲಯಕ್ಕೆ ಬಡೋದಾ ಮಹಾರಾಜರು ಆಗಮಿಸಿರ್ತಾರೆ, ದರ್ಬಾರ್ನಲ್ಲಿ ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಕಿರ್ಲೋಸ್ಕರ್ ಶಿಕ್ಷಕನಿಗೆ ಬಹಳ ಪರಿಚಯ ಇರ್ತದೆ. ಯಾರು? ಆ ಬಡೋದಾ ಮಹಾರಾಜರು. ಅದರ ನಿಮಿತ್ತ ಆತನು ಪ್ರವೇಶದ ಅನುಮತಿಯನ್ನು ತೆಗೆದುಕೊಂಡು ಆತನ ಒಳಗೆ ಹೋಗಿ, ಆವಾಗ ಅದರೊಳಗೆ ಮಹಾರಾಜರೇ, ಭೀಮರಾವ್ ಅಂಬೇಡ್ಕರ್ ಅವರು, ಈತನು ನಿಪುಣನು, ಮೇಧಾವಿ, ನನ್ನ ಶಿಷ್ಯನು, ಸೆಕೆಂಡ್ ಇಯರ್ ಫಸ್ಟ್ ಇಯರ್ನಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ, ಈತನು ಅತ್ಯಂತ ಅಂಕಗಳನ್ನು ಪಡ್ಕೊಂಡಿದ್ದವನು, ಈತನು ಚಿಕ್ಕ ಜಾತಿಯಲ್ಲಿ ಮೊಟ್ಟ ಮೊದಲಾಗಿ SSLC ಪಾಸ್ ಆಗಿದ್ದ ಮೊದಲನೇ ಯುವಕ ಮತ್ತು ಸೆಕೆಂಡ್ ಇಯರ್ನಲ್ಲಿ ಪಾಸ್ ಆಗಿ ಉತ್ತೀರ್ಣನಾಗಿ ಹೆಚ್ಚಿನ ಅಂಕಗಳು ಪಡ್ಕೊಂಡಿರುವ ಮೊದಲನೇ ಯವನಸ್ಥನು. ಅದಕ್ಕಾಗಿ ಈಗ BA ಡಿಗ್ರಿ ಮಾಡೋದಕ್ಕಾಗಿ, ಗ್ರಾಜ್ಯುಯೇಷನ್ ಮಾಡೋದಕ್ಕಾಗಿ ಈತನ ಹತ್ರ ಆರ್ಥಿಕ ನೆರವು ಇಲ್ಲ. ಅದಕ್ಕೆ ನಿಮ್ಮಿಂದ ಏನಾದರೂ ಸಹಾಯ ಆಗಬೇಕೆಂಬುದಾಗಿ ಈತನನ್ನು ತೆಗೆದುಕೊಂಡು ಬಂದಿದ್ದೀನಿ ಎಂಬುದಾಗಿ ಹೇಳ್ತಾರೆ. ಆಗ ಬಡೋದಾ ಮಹಾರಾಜರು ಕೇಳ್ತಾ ಇದ್ದುಕೊಂಡು ಎಲ್ಲ ಸಂಗತಿಗಳನ್ನು ಗಮನಿಸ್ತಾ ಇರುವಾಗ ಭಾಳ ಇಂಟ್ರೆಸ್ಟಿಂಗ್ ಇದೆ. ಕೇಳಿಸ್ಕೋದ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಹಲ್ಲೆಲೂಯಾ. ಎಲ್ಲ ನನ್ನ ವೀಕ್ಷಕರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ತುಂಬ ದಿನಗಳಾಯಿತು ನಿಮ್ಮ ಹತ್ರ ಬರಲಿಕ್ಕೆ. ಕೆಲವು ತಾಂತ್ರಿಕ ದೋಷ, ಕೆಲವು ಆಂತರಿಕ ದೋಷ, ಸಮಸ್ಯೆಗಳಿರೋದ್ರಿಂದ ನಿಮ್ಮ ಹತ್ರ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ನನಗೆ ಗೊತ್ತಿದೆ ನೀವು ಎಷ್ಟೋ ಕಾತುರತೆಯಿಂದ ಎದುರು ನೋಡ್ತಾ ಇದ್ರಿ, ಸಮಥಿಂಗ್ ನ್ಯೂ ತರ್ತಾರೆ ನಮ್ಮ ಪಾಸ್ಟರ್ ದೇವದಾಸರು ಎಂಬುದಾಗಿ. ಹೌದು, ನಂಗೆ ಗೊತ್ತಿದೆ. ಪ್ರೈಸ್ ಲಾರ್ಡ್ ಜೀಸಸ್.
ಅದಕ್ಕಾಗಿ ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಹತ್ರ ತಂದಿದ್ದೀನಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ನಾನು ನಂಬುತ್ತೇನೆ ಇದು ನಿಮಗೆ ಪ್ರೋತ್ಸಾಹ, ಪ್ರೇರಣೆ, ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಸಂದೇಶ ಇದು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಆದ ಕಾರಣ ಈ ಸಮಯದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಬಡವ ಮಹಾರಾಜರು ಹತ್ರ ಕಿರ್ಲೋಸ್ಕರ್ ಶಿಕ್ಷಕನು ಏನು ಮಾಡ್ತಾ ಇದ್ದಾರೆ ಅಂದರೆ ಭೀಮ್ರಾವ್ ಅವರ ವಿಷಯದಲ್ಲಿ ಶಿಫಾರಸು ಮಾಡ್ತಾ ಇದ್ದಾರೆ, ಆತನ ವಿಷಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈತನು ಮೇಧಾವಿ, ನಿಪುಣನು, ಚಿಕ್ಕ ಜಾತಿಯಲ್ಲಿ ಮೊಟ್ಟ ಮೊದಲಾಗಿ SSLC ಪಾಸ್ ಆಗಿದ್ದವನು, 10ನೇ ತರಗತಿ ಪಾಸ್ ಆಗಿದ್ದವನು ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಆಗಿದ್ದ ವ್ಯಕ್ತಿ ಈತನನ್ನು ಪ್ರೋತ್ಸಾಹಿಸಿರಿ ಎಂಬುದಾಗಿ ಬಹಳಷ್ಟು ಭಿನ್ನಹ ಮಾಡ್ತಾ ಇರುವ ಸಮಯದಲ್ಲಿ, ಅಲ್ಲಿ ಭಿನ್ನಹ ಮಾಡ್ತಿರುವ ಸಮಯದಲ್ಲಿ ಮಹಾರಾಜರು ಹೇಳ್ತಾರೆ, ನೀವು ಬಹಳ ವಿಳಂಬವಾಗಿ ಬಂದಿದ್ರಿ, ತಡವಾಗಿ ಬಂದುಬಿಟ್ಟಿದ್ರಿ. ನಾನು ಈ ವರ್ಷದ ಒಂದೇ ಒಂದು ಸ್ಕಾಲರ್ಶಿಪ್ ಇತ್ತು, ಒಂದೇ ಸೀಟ್ ಇತ್ತು, ಅದು ನಾನು ನಿಕುಂಜ್ ಎಂಬ ಯುವಕನಿಗೆ ನಾನು ಘೋಷಣೆ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಿಕುಂಜ್ ಎಂಬ ಯುವಕನಿಗೆ ಘೋಷಣೆ ಮಾಡಿದೆ, ಯಾಕಂದರೆ ನೀವು ಬರಲಿಕ್ಕೆ ತಡವಾಗಿರೋದ್ರಿಂದ ನಿಕುಂಜ್ ಎಂಬ ಯುವಕನಿಗೆ ಘೋಷಣೆ ಮಾಡಿದೆ. ಒಂದು ಸಾರಿ ಘೋಷಣೆ ಮಾಡಿದರೆ ನಾನು ಅದನ್ನು ಬದಲಾಯಿಸಲಿಕ್ಕಾಗುವುದಿಲ್ಲ, ಅದನ್ನು ಮಾರ್ಪಡಿಸಲಿಕ್ಕಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೂ ಶಿಕ್ಷಕನಾದ ಕಿರ್ಲೋಸ್ಕರ್, ಐ ಅಪ್ರಿಷಿಯೇಟ್ ಕಿರ್ಲೋಸ್ಕರ್, ಭೀಮ್ರಾವ್ ಅವರನ್ನು ಒಂದು ದೊಡ್ಡ ಜಾತಿಯ ಶಿಕ್ಷಕನು ಪ್ರೋತ್ಸಾಹಿಸಿದಂದರೆ ಐ ಲವ್ ದಿಸ್ ಮೆಸೇಜ್, ಹಲ್ಲೆಲೂಯಾ. ಆವಾಗ ಆ ಸಮಯದಲ್ಲಿ ಕಿರ್ಲೋಸ್ಕರ್ ಅವರು ಮತ್ತು ಭಿನ್ನಹ ಮಾಡ್ತಾರೆ, ಅಯ್ಯ ಈತನಿಗೆ ಇನ್ನು ಏನೂ ದಾರಿನೇ ಇಲ್ಲ, ಎಲ್ಲ ಪ್ರಯತ್ನ ಮಾಡಿ ನೋಡಿದ್ದೇವೆ ಮಹಾರಾಜರೇ, ನಿಮ್ಮ ಮೇಲೆ ಒಂದು ಆಸೆ ಇಟ್ಕೊಂಡು ಬಂದಿದ್ದೇವೆ, ನಮ್ಮ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ನೀವು ಸಹಾಯ ಮಾಡಬೇಕು, ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕೆಂಬುದಾಗಿ ಹೇಳಿರುವಾಗ ಮತ್ತು ಕಿರ್ಲೋಸ್ಕರ್ ಈ ಕಿರ್ಲೋಸ್ಕರ್ ಎಂಬ ಶಿಕ್ಷಕನನ್ನು ಗದರಿಸ್ತಾನೆ. ಯಾರು? ಮಹಾರಾಜರು. ಕಿರ್ಲೋಸ್ಕರ್ ಜಿ, ಆಪ್ಕೋ ಮೈ ಕಿತನೆ ಬಾರ್ ಬೋಲ್ ರಹಾ ಹೂಂ, ಈ ವರ್ಷದ ಸ್ಕಾಲರ್ಶಿಪ್ ಅನ್ನು ನಾನು ನಿಕುಂಜ್ ಎಂಬ ಯುವಕನಿಗೆ ಘೋಷಣೆ ಮಾಡಿಬಿಟ್ಟಿದ್ದೇನೆ, ಮತ್ತೆ ನೀವೇನು ಅದನ್ನೇ ಮಾತಾಡ್ತಾ ಇದ್ದೀರಲ್ಲ ಎಂಬುದಾಗಿ ಹೇಳ್ತಾನೆ. ಹೌದು ಸರ್, ನೀವು ಘೋಷಣೆ ಮಾಡಿದ್ರೆ ನಂಗೆ ಗೊತ್ತಿದೆ, ಆದರೆ ನಾನು ನಿಮಗೆ ಹೇಳೋದೇನೆಂದರೆ ಮಹಾರಾಜರೇ, ಈತನಿಗೆ ಮತ್ತೆ ಬೇರೆ ದಿಕ್ಕಿಲ್ಲ. ಈ ಸಾರಿ ಆತನಿಗೆ ಸ್ಕಾಲರ್ಶಿಪ್ ಕೊಟ್ಟರೆ ಈತನ ಒಂದು ಉನ್ನತ ಸ್ಥಿತಿಗೆ ಹೋಗ್ತಾನೆ, ಈತನ ಬ್ಯಾರಿಸ್ಟರ್ ಆಗಬೇಕೆಂಬುದಾಗಿದ್ದಾನೆ. ಯಾರು? ಭೀಮ್ರಾವ್ ಅಂಬೇಡ್ಕರ್ ಅವರು. ಬ್ಯಾರಿಸ್ಟರ್ ಅಂದರೆ ವಕೀಲರಾಗಬೇಕನ್ನತಕ್ಕಂಥ ದರ್ಶನ ಇಟ್ಕೊಂಡಿದ್ದಾರೆ, ಗುರಿಯನ್ನು ಇಟ್ಕೊಂಡಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಮಹಾರಾಜರೇ. ಈತನ ಜಾತಿ ಜನಾಂಗಕ್ಕೆ ನ್ಯಾಯವನ್ನು ಮಾಡೋದಕ್ಕಾಗಿ, ಈತನ ಜಾತಿ ಜನಾಂಗಕ್ಕಿರ್ತಕ್ಕಂಥ ಶೋಷಣೆಯನ್ನು, ಕಿರುಕುಳವನ್ನು, ದೌರ್ಜನ್ಯದಿಂದ ಅವರಿಗೆ ಉದ್ಧರಿಸುವುದಕ್ಕಾಗಿ, ಅವರನ್ನು ಉದ್ಧಾರ ಮಾಡೋದಕ್ಕಾಗಿ ಈತನು ಪ್ರತಿಷ್ಠೆ ಮಾಡಿಕೊಂಡಿರುವ ವ್ಯಕ್ತಿಯಾಗಿದ್ದಾನೆ ಅಂತ ಎಷ್ಟು ಹೇಳಿದ್ರು ಕೂಡ ಮಹಾರಾಜರು, ನಾನು ಒಂದು ಸಾರಿ ಘೋಷಣೆ ಮಾಡಿಬಿಟ್ಟಿದ್ದೇನೆ, ರಾಜರ ಬಾಯಿಂದ ಒಂದು ಸಾರಿ ಮಾತು ಬಂದರೆ ಆ ಮಾತನ್ನು ಬದಲಾಯಿಸಲಿಕ್ಕಾಗಲ್ಲ ಅವರಿಗೆ. ಆದರೆ ಆತನ ಬಾಯಿಂದ ಬಂದಿರತಕ್ಕಂಥ ಮಾತು ಒಂದು ಸಾರಿ ನುಡಿ ಬಂದರೆ ಮಹಾರಾಜರ ಬಾಯಿಂದ, ಅದನ್ನು ಬದಲಾಯಿಸಬೇಕಾದ್ರೆ ನ್ಯಾಯವಾದ ಯಾವುದೋ ಒಂದು ಬಲವಾದ ಕಾರಣವಿದ್ದರೆ ಮಾತ್ರ ಮಹಾರಾಜರ ಬಾಯಿಂದ ಬಂದಿರತಕ್ಕಂಥ ಆ ಒಂದು ನಿರ್ಣಯವನ್ನು ಬದಲಾಯಿಸಲಿಕ್ಕಾಗತ್ತೆ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಯಾಕೆ ಕೇಳ್ತಾ ಇದ್ದೇನೆ, ಭಾಳಷ್ಟು ಸ್ಟೋರಿಗಳಿದ್ರಲ್ಲಿ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೇನೆ ನಾವು. ಹಲ್ಲೆಲೂಯಾ. ಈಗ ಈ ಸಮಯದಲ್ಲಿ ಆ ಪಕ್ಕದಲ್ಲಿ ನಿಂತುಕೊಂಡಿರುವ ನಿಕುಂಜ್ ಎಂಬ ದೊಡ್ಡ ಜಾತಿಯ ಯುವಕನು, ಆತನು ಕೂಡ ಛಾತ್ರ ಅಂದರೆ ಸ್ಕಾಲರ್ಶಿಪ್ಗಾಗಿ ಪ್ರಯತ್ನ ಮಾಡ್ತಾ ಇರುವಾಗ ಆತನಿಗೆ ಘೋಷಣೆ ಆಗಿರೋದ್ರಿಂದ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ ತನ್ನ ಶಿಕ್ಷಕನಾದ ಕಿರ್ಲೋಸ್ಕರ್ ಅವರಿಗೆ, ಸರ್ ಹೋಗೋಣ ಬನ್ನಿ ಸರ್, ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ತಿರುಗಿ ಹೋಗಲಿಕ್ಕೆ ಅವರು ತನ್ನ ಬೆನ್ನನ್ನು ತಿರುಗಿಸ್ತಾ ಇರುವ ಸಮಯದಲ್ಲಿ ಆ ಪಕ್ಕದಲ್ಲಿ ನಿಂತ್ಕೊಂಡು ಯಾರಿಗೆ ಸ್ಕಾಲರ್ಶಿಪ್ ಸಿಕ್ಕಿರ್ತದಲ್ಲ ದೊಡ್ಡ ಜಾತಿ ನಿಕುಂಜನಿಗೆ, ಆತನು ಒಂದು ಅವಹೇಳನ ಮಾಡ್ತಾನೆ, ಅಂದರೆ ಅಪಹಾಸ್ಯ ಮಾಡ್ತಾನೆ. ಏನಂತ ಹೇಳ್ಕೊಂಡು, ಈ ಚಿಕ್ಕ ಜಾತಿ ಭೀಮ್ರಾವ್ನಿಗೆ ಈತನಿಗೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಈತನೇನು ದೊಡ್ಡ ಸಾಧನೆ ಮಾಡ್ತಾನೆ, ಈ ಜಾತಿ ಜನಾಂಗದವ್ರು ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಆಗ್ತಾರ? ಯಾವ ಗಿಡಕ್ಕೆ ಫಲ ಬರಲಾರದ ಗಿಡಕ್ಕೆ ನೀರು ಹಾಕಿದರೆ ಸರಿಯಾ ಎಂಬುದಾಗಿ ಹೇಳಿ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ಮಹಾರಾಜರ ಸಮ್ಮುಖದಲ್ಲಿ, ಮಹಾರಾಜರ ದರ್ಬಾರದಲ್ಲಿ, ಮಹಾರಾಜರ ಮುಂದೆ, ಬಡೋದ ಮಹಾರಾಜರ ಮುಂದೆ ಅಪಹಾಸ್ಯ ಮಾಡ್ತಾನೆ. ಆವಾಗ ಭೀಮ್ರಾವ್ ಅವರು ಹೋಗ್ತಾ ತಿರುಗಿ ಹೋಗ್ತಾ ಇರ್ತಾರೆ, ತಿರುಗಿ
ಮಹಾರಾಜರೇ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಭೀಮರಾವ್ ಅವರು. ಐ ಅಪ್ರಿಷಿಯೇಟ್ ಇಸ್ ಅ ಟಾಕ್. ಮಹಾರಾಜರೇ, ನಾನು ಕ್ಷಮೆ ಯಾಚಿಸುತ್ತೇನೆ. ಯಾಕೆಂದರೆ ನಾನು ಈ ನಿಕುಂಜ ಎಂಬ ಯುವಕನು ತಾನು ಕೂಡ ಶಿಕ್ಷಣದ ದಾಹ ಹಸುವೆ ಈತನಿಗಿರುವುದರಿಂದ ಈತನು ನಿಮಗಾಗಿ ನಿಮ್ಮ ಕಡೆ ಬಂದು ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಳ್ಳೋದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ. ಆದರೆ ಅದರ ನಿಮಿತ್ತ ಆತನು ಶಿಕ್ಷಣದ ದಾಹವುಳ್ಳವನೇ. ಅದಕ್ಕಾಗಿ ಆತನಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದೆಂಬುದಾಗಿ ನಾನು ಮರಳಿ ತಿರುಗಿ ನನ್ನ ಮನೆಗೆ ಹೋಗ್ತಾ ಇದ್ದೆ ನಾನು. ಆದರೆ ಯಾವಾಗ ನಾನು ನಿಕುಂಜ್ ಎಂಬ ಯುವಕನ ವರ್ಣನೆ ಕೇಳಿದ್ದೀನಿ, ಚಿಕ್ಕ ಜಾತಿಯವರು ಫಲ ಕೊಡಲಾರದಂಥ ಒಂದು ಮರಕ್ಕೆ ನೀರು ಹಾಕಿದರೆ ಏನಾರ ಉಪಯೋಗನ, ಈತನ ಏನಾರ ಮಾಡ್ತಾನೆ ಎಂಬುದಾಗಿ ಈತನು ಅಪಹಾಸ್ಯ ಮಾಡಿದ್ದಾನೆ ಚಿಕ್ಕ ಜಾತಿಯವರಿಗೆ. ಆದರೆ ಮಹಾರಾಜರೇ, ಇದನ್ನು ಕೇಳಿದ ಕೂಡಲೇ ಇಲ್ಲಿಂದ ನಾನು ಬರಿಗೈಯಿಂದ ನಾನು ತಿರುಗಿ ಹೋಗಲ್ಲ ಎಂಬ ನಂಬಿಕೆ ನನಗೆ ಉಂಟಾಯಿತು ಎಂಬುದಾಗಿ ಭೀಮರಾವ್ ಅಂಬೇಡ್ಕರ್ ಅವರು ಬಡೋದ ಮಹಾರಾಜರ ಮುಂದೆ ಎಷ್ಟು ನೀತಿ ನಿಯಮಗಳೊಟ್ಟಿಗೆ ಪ್ರಾಮಾಣಿಕತ್ವ ಕ್ರಮೇಣವಾಗಿ ಮಾತಾಡ್ತಾ ಇದ್ದಾರೆ. ದಯಮಾಡಿ ಕೇಳಿಸ್ಕೊತಿರಿದು. ಕೇಳಿಸ್ಕೊಂಡಿರುವಾಗ, ಮಹಾರಾಜರೇ, ನೀವು ಕ್ಷಾತ್ರವನ್ನು ಅಂದರೆ ವಿದ್ಯಾರ್ಥಿಯ ಯೋಗ್ಯತೆಯನ್ನು, ಅವನಲ್ಲಿರತಕ್ಕಂಥ ನಿಪುಣವನ್ನು, ಅವನಲ್ಲಿರ್ತಕ್ಕಂಥ ಕ್ವಾಲಿಫಿಕೇಶನನ್ನು, ಅವನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡಿ ನೀವು ಸ್ಕಾಲರ್ಶಿಪ್ ಕೊಡುತ್ತೀರಿ ಎಂಬುದಾಗಿ ನಾನು ಕೇಳಿದ್ದೇನೆ. ಆದರೆ ಈತನು ಜಾತಿ, ಚಿಕ್ಕ ಜಾತಿ, ದೊಡ್ಡ ಜಾತಿ ಅಂಥೇಳಿ ಅವೇಳನ ಮಾಡುತ್ತಾ ಅಪಹಾಸ್ಯ ಮಾಡುತ್ತಾ ಈ ವ್ಯಾಖ್ಯಾನವನ್ನು ಕೊಟ್ಟಿರುವಾಗ ನನಗೆ ತಮ್ಮಲ್ಲಿ ಏನೊಂದು ವಿನಂತಿ ಮಾಡ್ತಾ ಇದ್ದೇನೆ ಅಂದರೆ, ನೀವು ಜಾತಿ ಮತ ಭೇದಗಳನ್ನು ನೋಡಿ ನೀವು ಸ್ಕಾಲರ್ಶಿಪ್ ಕೊಡುವುದು ನ್ಯಾಯವಲ್ಲ ಎಂದು ನನ್ನ ಕಳಕಳಿಯ ವಿನಂತಿ ಎಂಬುದಾಗಿ ಭೀಮರಾವ್ ಅಂಬೇಡ್ಕರ್ ಅವರು ಮಹಾರಾಜರ ದರ್ಬಾರ್ನಲ್ಲಿ ಕೂತ್ಕೊಂಡಿರುವಾಗ, ವೈಭವದಲ್ಲಿ ಕೂತ್ಕೊಂಡಿರುವಾಗ ಮಹಾರಾಜರ ಮುಂದೆ ತನ್ನ ವಿನಂತಿಯನ್ನು ಇಡ್ತಾನೆ. ಆಗ ಬಡೋದ ಮಹಾರಾಜರು ಕೇಳ್ತಾರೆ. ಅವರು ಜಾಸ್ತಿ ಮಾತಾಡಲ್ಲ, ರಾಜರು ಭಾಳ ಮೌನವಾಗಿ ಕೇಳ್ತಾರೆ. ಕೇಳ್ತಾ ಇರ್ತಾರೆ. ಆಮೇಲೆ ಯಾಕೆ ಅಂದರೆ, ಮಹಾರಾಜರೇ, ನೀವು ಕೊಡ್ತಕ್ಕಂಥ ಸ್ಕಾಲರ್ಶಿಪ್ಪಿಂದ ಈತನು ಸಮಾಜಕ್ಕೆ ತನಗೆ ಏನಾದರೂ ಒಂದು ಮಾಡ್ತಾನೆ ಎಂಬುದಾಗಿ ತಿಳ್ಕೊಂಡಿದ್ದೀನಿ. ಈತನು ಸಮಾಜದಲ್ಲಿರ್ತಕ್ಕಂಥ ಬಲಹೀನ ಶೋಷಿತರಿಗೆ ಇಷ್ಟು ಅಪಹಾಸ್ಯ ಮಾಡಿರುವುದರಿಂದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂದರೆ, ಮಹಾರಾಜರೇ, ಒಡೆಯರೇ, ನೀವು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚಿನ ಯೋಗ್ಯತೆ ಇದೆ ಅವರಿಗೆ ನೀವು ಸ್ಕಾಲರ್ಶಿಪ್ ಕೊಟ್ಟರೆ ನ್ಯಾಯವೆಂದು ನನ್ನ ಕಳಕಳಿಯ ವಿನಂತಿ ಎಂಬುದಾಗಿ ಹೇಳ್ತಾರೆ. ಬಡೋದ ಮಹಾರಾಜರು, ನಾನು ಒಂದ್ಸಾರಿ ಘೋಷಣೆ ಮಾಡಿಬಿಟ್ಟಿದ್ದೇನೆ, ನೀವು ಹೋಗ್ಬಿಡಿ ಅಂತ ಹೇಳಿದ್ದೀನಲ್ಲ ನಾನು ನಿಮಗೆ, ತಿರುಗಿ ಹೋಗಿ ನೀವು, ಯಾಕೆ ನೀವು ಇಲ್ಲಿ ಬಂದು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ರಿ ಎಂಬುದಾಗಿ ಬಡೋದ ಮಹಾರಾಜರು ಸ್ವಲ್ಪ ಸಿಟ್ಟಿಗಿರ್ತಾರೆ. ಆದರೂ ಯಾಕಂದ್ರೆ ಭೀಮರಾವ್ ಅವ್ರಿಗೆ ಗೊತ್ತಿದೆ, ಮಹಾರಾಜರ ಮುಂದೆ ಬೇಡಿಕೆಯನ್ನಿಟ್ಟಿರುವಾಗ, ನ್ಯಾಯಬದ್ಧವಾದಂತೆ ಬೇಡಿಕೆಯನ್ನಿಟ್ಟಿರುವಾಗ ಮಹಾರಾಜರು ಅನಿವಾರ್ಯವಾಗಿ ಅವರ ಮಾತಿಗೆ ಸ್ಪಂದಿಸಬೇಕಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಮತ್ತೆ ಕ್ಷಮೆ ಯಾಚಿಸ್ತೇನೆ ಒಡೆಯರೇ, ನಾನು ಏನು ನ್ಯಾಯವಾದದ್ದು ಜಾತಿ ಮತ ಇವುಗಳನ್ನು ನೋಡಿ ನೀವು ಸ್ಕಾಲರ್ಶಿಪ್ ಅನ್ನು ಕೊಟ್ಟರೆ ಇದು ನಿಜವಾಗಲೂ ಇದು ಯೋಗ್ಯತೆ ಉಳ್ಳ, ಕ್ವಾಲಿಫಿಕೇಶನ್ ಉಳ್ಳ ಅಂತ ಒಂದು ಹೆಚ್ಚಿನ ಯೋಗ್ಯತೆ ಉಳ್ಳ ಶಿಕ್ಷಕನಿಗೆ ನ್ಯಾಯವಾಗ್ತಾ ಇಲ್ಲ ಎಂದು ನನ್ನ ಮತ್ತೊಂದು ಕಡೆಯ ವಿನಂತಿ ಎಂಬುದಾಗಿ ಹೇಳ್ತಾನೆ. ಆಗ ಬಡದ ಮಹಾರಾಜರು ಎದ್ದು ಭೀಮರಾವ್ ಅವರನ್ನು ಗದರಿಸ್ತಾರೆ. ಅವರು ಮಹಾರಾಜ್ಗೆ ನಿರ್ಣಯ ಅಂದರೆ ಮಹಾರಾಜರ ನಿರ್ಣಯವನ್ನು ಪ್ರಶ್ನಿಸುವನು, ನಿನಗೆಷ್ಟು ಧೈರ್ಯ? ಮಹಾರಾಜರು ಮಾಡಿರತಕ್ಕಂಥ ಒಂದು ಘೋಷಣೆಯನ್ನು ಅದಕ್ಕೆ ತರ್ಕ ಮಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ?
ತರ್ಕ ಮಾಡಲಿಕ್ಕೆ ಆಗುತ್ತಾ ಇದು, ಮಹಾರಾಜರ ನಿರ್ಣಯ ತಪ್ಪಾಗುತ್ತಾ ಇದು ಎಂಬುದಾಗಿ ಬಡದ ಮಹಾರಾಜರು ಭೀಮರಾವ್ ಅಂಬೇಡ್ಕರ್ ಅವರನ್ನು ಗದರಿಸ್ತಾರೆ. ಆದರೂ ಭೀಮರಾವ್ ಅಂಬೇಡ್ಕರ್ ಅಲ್ಲಿ ಒಂದು ಭಯ ಭಕ್ತಿ ಇರ್ತದೆ. ಆ ಸಮಯದಲ್ಲಿ ಅಷ್ಟು ಭಯ ಬರ್ತಾ ಇದ್ರು ಕೂಡ ಆತನು, ಒಡೆಯರೇ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಅಂತೇಳಿ ಆತನು ತಿರುಗಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಪಡದ ಮಹಾರಾಜರು ಭೀಮರಾವ್ ಅಂಬೇಡ್ಕರ್ ಅವರನ್ನು ನಿಂತ್ಕೊಳ್ಳಿಕ್ಕೆ ಅಪ್ಪಣೆ ಕೊಡ್ತಾರೆ. ತಡಿ, ನಿಂತ್ಕೋ ಎಂಬುದಾಗಿ ಹೇಳ್ತಾರೆ. ಆವಾಗ ತಿರುಗಿ ನಿಂತ್ಕೊಂಡಿರುವಾಗ ಬಡದ ಮಹಾರಾಜರು ಹೇಳಿರ್ತಕ್ಕಂಥ ಒಂದು ಅದ್ಭುತವಾದಂಥ ನುಡಿ ನೀವು ಕೇಳಬೇಕು. ನಾನು ಭೀಮರಾವ್ಗೆ ಶಿಕ್ಷಣದ ದಾಹ, ಶಿಕ್ಷಣದ ಹಸು, ಆ ನೀರಡುಕಿ ಎಂಥ ನೀರಡುಕಿ ಇದೆ ಎಂಬುದಾಗಿ, ಎಂಥ ದಾಹ ಇದೆ ಎಂಬುದಾಗಿ ನಾನು ಈಗ ಆತನನ್ನು ಪರೀಕ್ಷಿಸಿದೆ. ಆದರೆ ಒಂದು ಅರಸನು ತನ್ನ ಬಾಯಿಂದ ಬಂದಿರತಕ್ಕಂಥ ನುಡಿ, ತೀರ್ಮಾನ ನ್ಯಾಯವಾದದ್ದು ಅಲ್ಲ ಎಂಬುದಾಗಿ ತರ್ಕಿಸೋದು ಸರಿಯಾದದ್ದು. ಯಾಕಂದ್ರೆ ಅರಸನ ಬಾಯಿಂದ ಯಾವ ಅನೀತಿ ಅನ್ಯಾಯ ಜರಗಬಾರದು. ನಾನು ಭೀಮರಾವ್ ಅವರ ತರ್ಕವನ್ನು ಮೆಚ್ಚಿಕೊಂಡು ನನ್ನ ಈ ತೀರ್ಮಾನವನ್ನು ನ್ಯಾಯಬದ್ಧವಾಗಿ ಬದಲಾಯಿಸಲು ಅನಿವಾರ್ಯನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ರಾಜರ ಪ್ರಭುತ್ವ ಇದು, ದ ಕಿಂಗ್ಡಮ್ ರೂಲಿಂಗ್. ಇದು ಪ್ರಜಾಪ್ರಭುತ್ವ ಅಲ್ಲ, ಯಾರ್ದು ಇವ್ರದು. ಭೀಮರಾವ್ ಅವರ ಪ್ರಾಮಾಣಿಕವಾದಂಥ ತರ್ಕವನ್ನಿಟ್ಟು ತರ್ಕಿಸಿ ನನ್ನ ತೀರ್ಮಾನವನ್ನು ಬದಲಾಯಿಸುವಂತೆ ಅನಿವಾರ್ಯವಾಗಿ ಆಯಿತು. ಆದರೆ ಭೀಮರಾವ್ ಅವರು ಮತ್ತು ನಿಕುಂಜ್ ಎಂಬುವರು ಇರುವರು ತನ್ನ ಯೋಗ್ಯತೆಯನ್ನು ನಾನು ಕೊಡುವ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಬೇಕೆಂಬುದಾಗಿ, ಉತ್ತೀರ್ಣರಾಗಬೇಕೆಂಬುದಾಗಿ ಮಹಾರಾಜರು ಹೇಳ್ತಾರೆ. ಆ ಸಮಯದಲ್ಲಿ ಕಿರ್ಲೋಸ್ಕರ್ ಶಿಕ್ಷಕನು ಭೀಮರಾವ್ ಬೆಂಬಲಿಗನು ಹಾಗಾದರೆ ಮಹಾರಾಜರೇ, ನಾವು ಭೀಮರಾವ್ ಅವರಿಗೆ ಸ್ಕಾಲರ್ಶಿಪ್ ಸಿಗೋದು ಖಂಡಿತವಾ ಅಂತ ಹೇಳ್ತಾನೆ. ಆವಾಗ ಅಂಬೇಡ್ಕರ್ ಅವರು ಮಹಾರಾಜರು ಹೇಳ್ತಾರೆ, ಹೇಳಲಿಕ್ಕಾಗಲ್ಲ, ಸಿಗಲೂಬಹುದು, ಸಿಗದೇ ಇರಬಹುದು. ಆದರೆ ನಾಳೆಯಿಂದ ಭೀಮರಾವ್ ಅಂಬೇಡ್ಕರ್ ಅವರಿಗೆ 3 ದಿನಗಳು 3 ದಿನಗಳು 3 ಭಾಗದಲ್ಲಿ ಅವರಿಗೆ ಪರೀಕ್ಷೆ ಇಡಲಾಗ್ತದೆ. ಆ 3 ಪರೀಕ್ಷೆಗಳಲ್ಲಿ ಯಾರು ಉತ್ತೀರ್ಣರಾಗಿ ಹೆಚ್ಚಿನ ಸಾರಿ ಜಯವನ್ನು ಪಡ್ಕೊಳ್ತಾರೆ ಅವರಿಗೆ ಈ ಛಾತ್ರವೃತ್ತಿ, ಈ ಸ್ಕಾಲರ್ಶಿಪ್ ಕೊಡಲಾಗುವುದು ಎಂಬುದಾಗಿ ಹೇಳ್ತಾನೆ. ಆ ಸಮಯದಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಬಹಳ ಖುಷಿ ಆಗ್ತದೆ. ಹೌದು, ನಿಮ್ಮಿಬ್ಬರಲ್ಲಿರ್ತಕ್ಕಂಥ ನಿಪುಣ ಪ್ರವೀಣತ್ವ, ಆ ಒಂದು ಯೋಗ್ಯತೆ, ಆ ಒಂದು ಕ್ವಾಲಿಫಿಕೇಶನ್ ನೋಡಲಿಕ್ಕೆ 3 ದಿನಗಳು 3 ಭಾಗದಲ್ಲಿ ಪರೀಕ್ಷೆ ಇರ್ತದೆ. ಆ ಪರೀಕ್ಷೆಯಲ್ಲಿ ಇಬ್ಬರಲ್ಲಿ ಯಾರು ಪಾಸ್ ಆಗ್ತಾರೆ, ಯಾರು ಉತ್ತೀರ್ಣರಾಗ್ತಾರೆ ಅವರಿಗೆ ಕೊಡಲಾಗ್ತದೆ ಅಂತ ಹೇಳ್ತಾರೆ. ದಯಮಾಡಿ ಗಮನಿಸ್ತೀನಿ ನನ್ನ ಪ್ರಿಯ ಸೋದರಿಸೋದ್ರೆ, ಇಂಟ್ರೆಸ್ಟಿಂಗ್ ಇತ್ತು. ಆಗ ನಾಳೆಯಿಂದ ನಿಮ್ಮ ಪರೀಕ್ಷೆ ಆರಂಭವಾಗ್ತದೆ ಎಂಬುದಾಗಿ ಹೇಳ್ತಾರೆ. ನಾಳೆ ಸರಿಯಾದ ಸಮಯಕ್ಕೆ ಬೆಳಿಗ್ಗೆ ಒಂದು ಸಮಯವನ್ನು ಹೇಳ್ತಾರೆ. ಆ ಸಮಯಕ್ಕೆ ನೀವು ಬರಬೇಕು, ಬೆಳಗಿನ ಜಾವದಲ್ಲಿ ಬಂದು ಪರೀಕ್ಷೆಯನ್ನು ಎದುರಿಸಬೇಕೆಂಬುದಾಗಿ ಹೇಳ್ತಾರೆ. ಆ ಸಮಯದಲ್ಲಿ ನಿಕುಂಜ್ ಎಂಬ ಯುವಕನು, ಆತನ ಬೆಂಬಲಿಗರು ಮತ್ತು ಭೀಮರಾವ್ ಅವರು ಆತನ ಚಾಲ್ನಲ್ಲಿ, ಆತನ ಜೊತೆಯಲ್ಲಿರ್ತಕ್ಕಂಥ ಚಾಲ್ನಲ್ಲಿರ್ತಕ್ಕಂಥ ಎಲ್ಲ ಜನರು, ಆತನ ನೆರೆಹೊರೆಯವರು, ಆತನ ಸಂಬಂಧಿಕರು, ಆತನ ವಿರೋಧಿಗಳು, ಅಲ್ಲಿ ಕೂಡ ವಿರೋಧಿಗಳಿದ್ದಾರೆ, ಆತನ ಚಾಲ್ನಲ್ಲಿ ವಿರೋಧಿಗಳಿದ್ದಾರೆ. ವಿಶೇಷವಾಗಿ ಅವರ ಮಲ್ತಾಯಿನೇ ಬಹಳ ದೊಡ್ಡ ವಿರೋಧಿಯಾಗಿದ್ಲು. ನಿಕುಂಜ್ ಅವರ ಈ ಭೀಮರಾವ್ ಅಂಬೇಡ್ಕರ್ ಅವರ ತಾಯಿ ಮಲ್ತಾಯಿ ಬಹಳ ದೊಡ್ಡ ವಿರೋಧಿ, ಶತ್ರುಗಳು. ಇವರೆಲ್ಲರೂ ಆ ಒಂದು ಸ್ಪರ್ಧೆ, ಯಾವ ಸ್ಪರ್ಧೆ, ಈ ಭೀಮರಾವ್ ಅವರು ಮತ್ತು ನಿಕುಂಜ್ ಅವರಿಗೆ ಇಟ್ಟಿರುವ ಸ್ಪರ್ಧೆಯಲ್ಲಿ ವೀಕ್ಷಿಸೋದಕ್ಕಾಗಿ ಅನೇಕ ಜನ ಬರ್ತಾರೆ. ಮತ್ತು ನಿಕುಂಜ್ ಅವರ ಬೆಂಬಲಿಗರು, ಅವರ ಪಕ್ಷಕರು ಮತ್ತು ಅವರ ದೊಡ್ಡ ದೊಡ್ಡ ಜಾತಿ ಜನಾಂಗದರು ಕೂಡ ಬಂದಿರ್ತಾರೆ ಆ ಮೊದಲನೇ ದಿನ. ಆವಾಗ ಮಹಾರಾಜರು ಹೇಳ್ತಾರೆ, ಇಗೋ 2 ತಟ್ಟೆಯಲ್ಲಿ 2 ಪ್ಲೇಟ್ನಲ್ಲಿ, ದೊಡ್ಡ ಪ್ಲೇಟ್ಗಳಲ್ಲಿ ಸುಮಾರಷ್ಟು ದೀಪಗಳನ್ನು, ಎಣ್ಣೆಯಿಂದ ತುಂಬಿರ್ತಕ್ಕಂಥ ದೀಪಗಳನ್ನು ತಂದಲ್ಲಿಟ್ಟಿರ್ತಾರೆ 2 ತಟ್ಟೆಗಳಲ್ಲಿ, ಪ್ಲೇಟ್ಗಳಲ್ಲಿ. ಮತ್ತು 2 ಮಶಾಲ್ ದಿವಟಿಗಳನ್ನು,
ಎರಡು ದಿವಟಿ ಮಶಾಲ ಅಂತ ಟಾರ್ಚ್ ಅಂತ ಹೇಳ್ತೇವೆ ನಾವು, ದಿವಟಿಗಳನ್ನು, ಎರಡು ಮಶಾಲಗಳನ್ನು ದಿವಟಿಗಳನ್ನು ತಂದು ಅವರ ಮುಂದೆ ಇಡ್ತಾರೆ. ನಿಕುಂಜ್ ಹಾಗೂ ಭೀಮ್ರಾವ್ ಅವರ ಮುಂದೆ ಇಟ್ಟಿರ್ತಾರೆ. ಈಗ ಮಹಾರಾಜರು ಘೋಷಣೆ ಮಾಡ್ತಾರೆ, ಈ ಸ್ಪರ್ಧೆಯ ಕ್ರಿಯೆ ಹೇಗೆ ನಡೀತದೆ ಎಂಬುದಾಗಿ. ಈ ದಿವಟಿಯನ್ನು ತೆಗೆದುಕೊಂಡು ಈ ನಿನ್ನ ಪಕ್ಕದಲ್ಲಿರತಕ್ಕಂಥ ಎಲ್ಲ ತಟ್ಟೆಯಲ್ಲಿ ಪ್ಲೇಟ್ನಲ್ಲಿ ದೀಪಗಳನ್ನು ನೀನು ಬೆಳಗಿಸಬೇಕು ಎಂಬುದಾಗಿ. ಏನು ಮಾಡಬೇಕು? ಬೆಳಗಿಸಬೇಕೆಂಬುದಾಗಿ. ಆವಾಗ ನಿಕುಂಜ್ ಎಂಬ ಯುವಕನೊಬ್ಬರು ಇರ್ತಾನೆ. ಆತನು ಹೇಳ್ತಾನೆ, ನೀನು ಕೂಡ ನಿನ್ನ ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ಪ್ಲೇಟ್ನಲ್ಲಿ ಅನೇಕ ದೀಪಗಳಿದೆ, ಆ ದೀಪದಲ್ಲಿರ್ತಕ್ಕಂಥ ಆ ದೀಪಗಳು, ಎಣ್ಣೆಯಿಂದ ತುಂಬಿರ್ತಕ್ಕಂಥ ದೀಪಗಳನ್ನು ನೀನು ಈ ದಿವಟಿಯಿಂದ, ಮಶಾಲಿಂದ ಅವುಗಳನ್ನು, ಪ್ರೈಸ್ ಲಾರ್ಡ್ ಜೀಸಸ್, ಐ ಲವ್ ದಿಸ್, ಮಶಾಲನ್ನು ಈ ದಿವಟಿಯಿಂದ ದೀಪಗಳನ್ನು ಅಂಟಿಸಬೇಕು, ಬೆಳಗಿಸಬೇಕು ಎಂಬುದಾಗಿ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಅವಾಗ ನಿಕುಂಜ್ ಎಂಬ ಯುವಕನಿಗೆ ಮೊದಲನೇ ಅವಕಾಶ ಕೊಟ್ಟಿರ್ತಾರೆ. ನಿಕುಂಜ್ ಎಂಬ ಯುವಕನು ಆ ಬೆಳಕನ್ನು, ಆ ದಿವಟಿಗಳಿಂದ ಎಲ್ಲ ದೀಪಗಳನ್ನು ಅಂಟಿಸ್ಲಿಕ್ಕೆ ಹೋಗ್ತಿರುವಾಗ ಕೆಲವು ದೀಪಗಳು ಬಿದ್ದು ಮುರಿದು ಹೋಗ್ತವೆ. ಕೆಲವು ದೀಪಗಳು, 2-3 ದೀಪಗಳು ಬಿದ್ದು ಮುರಿದು ಹೋಗ್ತವೆ. ಆದರೆ ತದನಂತರ ಮಿಕ್ಕಿದ ಎಲ್ಲ ದೀಪಗಳನ್ನು ಆತನ ಅಂಟಿಸ್ತಾನೆ. ಅಂಟಿಸಿದ ಕೂಡಲೇ ಎಲ್ಲರೂ ಚಪ್ಪಾಳಿ ತಟ್ಟಿ, ಆತನ ಪಕ್ಷದಾರರು ಎಲ್ಲರೂ ಚಪ್ಪಾಳಿ ತಟ್ಟಿ ಘನಪಡಿಸ್ತಾರೆ. ನೆಕ್ಸ್ಟ್, ತದನಂತರ ಭೀಮ್ರಾವ್ ಅಂಬೇಡ್ಕರ್ ಅವರ ಸಮಯ ಬರ್ತದೆ. ಆವಾಗ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಮಹಾರಾಜರು ಹೇಳ್ತಾರೆ, ಈಗ ಸಮಯ ನಿಂದ ಆರಂಭ, ಇಷ್ಟು ಸಮಯದೊಳಗೆ ಆತನ ಅಂಟಿಸಬೇಕು. ಆವಾಗ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಮಶಾಲ್ ಕೊಟ್ಟಿರ್ತಾರೆ. ಆ ಮಶಾಲನ್ನು ತೆಗೆದುಕೊಂಡು ಭೀಮ್ರಾವ್ ಅಂಬೇಡ್ಕರ್ ಅವರು ಒಂದು ದೀಪವನ್ನು ತೆಗೆದುಕೊಂಡು ಆ ಒಂದು ದಿವಟಿಯಿಂದ ಬೆಳಗಿಸಿ, ಆ ದೀಪದಿಂದ ಎಲ್ಲ ದೀಪಗಳನ್ನು ಕ್ರಮೇಣವಾಗಿ ಬೆಳಗಿಸುತ್ತಾ ಅಂಟಿಸುತ್ತಾ ಬಂದು ಎಲ್ಲ ದೀಪಗಳು ಕ್ರಮೇಣವಾಗಿ ಕ್ಷೇಮವಾಗಿ ಬೀಳದಂತೆ ಸುರಕ್ಷಿತವಾಗಿ ಅಂಟಿಸ್ತಾರೆ. ಅವರು ಅಂಟಿಸಿದ ನಂತರ ಆ ಕಡೆ ದೀಪ ಅದನ್ನು ಇಡ್ತಾರೆ. ಆವಾಗ ಮಹಾರಾಜರ ಪ್ರಶ್ನೆ ಹಾಕ್ತಾರೆ, ಭೀಮ್ರಾವ್, ನಾನು ನಿನಗೆ ದಿವಟಿಯನ್ನು ಕೊಟ್ಟಿದ್ದೇನೆ ಅಂಟಿಸೋದಕ್ಕಾಗಿ ದೀಪಗಳನ್ನು, ನೀನು ಯಾಕೆ ಒಂದು ದೀಪವನ್ನು ದಿವಟಿಯಿಂದ ಅಂಟಿಸಿ ಎಲ್ಲ ದೀಪಗಳನ್ನು ದೀಪದಿಂದ ಅಂಟಿಸಿದಿಲ್ಲ ಎಂಬುದಾಗಿ ಹೇಳಿದರೆ, ಆತನು ಹೇಳ್ತಾನೆ, ಮಹಾರಾಜರೇ, ಈ ದಿವಟಿ ಒಂದು ದೊಡ್ಡ ಗುರು, ಈ ಒಂದು ದೀಪ ಶಿಕ್ಷಕನು ಅಂದರೆ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಮೂಲಕವಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣ ಬೆಳಗಿಸಬೇಕು. ಅವಾಗಾದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಣದ ಸೌಭಾಗ್ಯ ದೊರಕತ್ತೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಯಾರೂ ಹಾಳಾಗದೆ, ಬಿದ್ದೋಗದೆ, ಮುರಿದೋಗದೆ ಎಲ್ಲರಿಗೂ ಶಿಕ್ಷಣ ನ್ಯಾಯವಾಗಿ ದೊರಕತ್ತೆ. ಅದಕ್ಕಾಗಿ ನಾನು ಆ ದೀಪಗಳನ್ನು ಯಾವುದು ಬೀಳದಂತೆ ಸುರಕ್ಷಿತವಾಗಿ ಅಂಟಿಸಬೇಕನ್ನೋ ಉದ್ದೇಶದಿಂದ ಒಂದು ದಿವಟಿಯಿಂದ ಒಂದು ದೀಪವನ್ನು ಅಂಟಿಸಿ ಎಲ್ಲ ದೀಪಗಳನ್ನು ಅಂಟಿಸಿದೆ ಅಂದಾಗ ಆವಾಗ ಮಹಾರಾಜರು ಪ್ರಸನ್ನರಾಗ್ತಾರೆ. ಬಡೋದ ಮಹಾರಾಜರು, ಸಯಾಜಿ ಮಹಾರಾಜರು ಪ್ರಸನ್ನರಾಗ್ತಾರೆ. ಭಲೆರಾ ಭಲೆ, ಎಂಥ ಒಳ್ಳೆ ಉತ್ತಮವಾದಂಥ ಆಲೋಚನೆ ಎಂಬುದಾಗಿ ಹೇಳಿಕೊಂಡು ತದನಂತರ ಏನಾಗ್ತದೆ, ಆವಾಗ ನಿಕುಂಜ್ ಎಂಬ ದೊಡ್ಡ ಜಾತಿಯ ಯುವಕನು, ಅವರ ಪಕ್ಷಗಾರರು, ಅಲ್ಲಿಂದ ಕೆಲವು ಜನ ದೊಡ್ಡ ದೊಡ್ಡ ಶ್ರೀಮಂತರು, ಘನವಂತರು ಬಂದಿರ್ತಾರೆ. ಬಂದಿರುವಾಗ ಮಹಾರಾಜರ ಹತ್ರ ವಿನಂತಿ ಮಾಡಿದ್ರು, ಮಹಾರಾಜರೇ, ನಮ್ಮ ನಿಕುಂಜ್ ಎಂಬ ಯುವಕನು ಕೂಡ ಏನೋ ಒಂದು ಉದ್ದೇಶದಿಂದ ಮಾಡಿರ್ತಾನಲ್ಲ, ಆತನನ್ನು ಕೂಡ ಪ್ರಶ್ನಿಸಿರಿ ನೀವು ಎಂಬುದಾಗಿ ಹೇಳ್ತಾರೆ. ಆಯಿತು, ಪ್ರಶ್ನಿಸ್ತಾನೆ, ನೀನು ಯಾಕೆ ದಿವಟಿಗಳನ್ನು ಈ ರೀತಿಯಲ್ಲಿ ಬೆಳಗಿಸಿದಂತಿಲ್ಲ? ಅವಾಗ ಹೇಳ್ತಾನೆ ನಿಕುಂಜ್, ಹೌದು, ದಿವಟಿ ಒಂದು ಗುರು ಅಂದರೆ ಶಿಕ್ಷಕ, ಗುರು. ಆ ಗುರುವಿನ ಶಿಕ್ಷಣದಲ್ಲಿ ಎಷ್ಟು ಜನ ಯೋಗ್ಯರಿದ್ದಾರೆ ಅವರು ಮಾತ್ರ ಅಂಟಿಕೊಂಡಿದೆ, ಯಾರ್ಯಾರು ಯೋಗ್ಯವಿಲ್ಲವೋ ಅವರು ಬಿದ್ದು ಹೋಗಿದ್ದಾರೆ. ಬಿದ್ದು ಹೋಗಿದ್ರ ಬಗ್ಗೆ ಯಾಕಂದ್ರೆ ಕೆಲವು ಜನ ಯೋಗ್ಯ ಇಲ್ಲದೆ ಬಿದ್ದು ಹೋಗ್ತಾರೆ, ಹಾಳಾಗಿ ಹೋಗ್ತಾರೆ, ಅವ್ರ ವಿಷಯದಲ್ಲಿ ಯಾಕೆ ಎಂಬುದಾಗಿ ಹೇಳಿ, ಗುರುವೇ ಶಿಕ್ಷಕ, ವಿದ್ಯಾರ್ಥಿಗಳು ಎಂಬುದಾಗಿ ಹೇಳ್ತಾರೆ. ಆವಾಗ ಈತನ ದೃಷ್ಟಿಕೋನ, ಯಾರ್ದು? ನಿಕುಂಜನ ದೃಷ್ಟಿಕೋನ ನ್ಯಾಯ ಪ್ರಮಾಣವಾಗಿಲ್ಲದಿರುವುದರಿಂದ ಮೊದಲನೇ ಭಾಗದ ಸ್ಪರ್ಧೆಯಲ್ಲಿ, ಮೊದಲನೇ ದಿನದ ಸ್ಪರ್ಧೆಯಲ್ಲಿ ಮಹಾರಾಜರು ಯವನಸ್ಥನಾದ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಜಯವನ್ನು ಘೋಷಿಸ್ತಾರೆ. ಎಲ್ಲ ಜನ ಭೀಮ್ರಾವ್ ಪಕ್ಷಗಾರರೆಲ್ಲರೂ ಚಪ್ಪಾಳಿ ತಟ್ಟಿ ಮಹಾರಾಜರ ನ್ಯಾಯವಾದಂಥ ನಿರ್ಣಯವನ್ನು ನೋಡಿಕೊಂಡು ಚಪ್ಪಾಳಿ ತಟ್ಟಿ ಮಹಾರಾಜರನ್ನು ಮಹಿಮೆಪಡಿಸಿರ್ತಾರೆ, ಘನಪಡಿಸಿರ್ತಾರೆ. ಆಗ ಮಹಾರಾಜರು ಮತ್ತೆ ಹೇಳ್ತಾರೆ, ನಾಳಿನ ಮತ್ತೊಂದು ಭಾಗ ಇರ್ತದೆ, ನಾಳೆ ನಿಮಗೆ ಒಂದು ಪರೀಕ್ಷೆ ಕೊಡಲಾಗ್ತದೆ. ಆ ಪರೀಕ್ಷೆಯಲ್ಲಿ ನೀವು ನಾನು ಕೊಡುವ ಪ್ರಶ್ನೆಗಳಿಗೆಲ್ಲ ನಿಮ್ಮ ಪುಸ್ತಕ ಪರೀಕ್ಷೆ ಅಂದರೆ ಅರ್ಥ ಏನು,
ನಿಮ್ಮ ಪುಸ್ತಿಕ ಅಂದರೆ ಟೆಕ್ಸ್ಟ್ ಬುಕ್ ಇರುತ್ತೆ, ಪಠ್ಯ ಪುಸ್ತಕ. ಆ ಪಠ್ಯ ಪುಸ್ತಕ ನೀವೇನೇನು ಓದ್ಕೊಂಡು ಬಂದಿರಲ್ಲ ಇಷ್ಟು ವರ್ಷಗಳು, ಆ ಓದ್ಕೊಂಡ ಪಠ್ಯ ಪುಸ್ತಕ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪ್ರಶ್ನೆಗಳು ನಾವು ನಿಮಗೆ ಹಾಕ್ತೇವೆ. ಗಂಭೀರವಾಗಿ ಹೇಳ್ತಾರಲ್ವ, ಮೈ ಗುಡ್ನೆಸ್, ಪ್ರೈಸ್ ಲಾರ್ಡ್ ಜೀಸಸ್. ಪಠ್ಯ ಪುಸ್ತಕ ಗಂಭೀರವಾಗಿ ಹೇಳ್ತಾರಲ್ವ, ಆ ಪಠ್ಯ ಪುಸ್ತಕದಲ್ಲಿರುವ ಪ್ರಶ್ನೆಗಳನ್ನು ಕೇಳ್ತೇವೆ ನಾವು. ಕೇಳಿರುವಾಗ ಆ ಪಠ್ಯ ಪುಸ್ತಕ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಸರಿಯಾಗಿ ನೀನು ಉತ್ತರವನ್ನು ಕೊಟ್ಟರೆ, ಎಲ್ಲ ಪ್ರಶ್ನೆಗಳಿಗೆ ಹೆಚ್ಚಿನ ಉತ್ತರಗಳು ಯಾರು ಕೊಡ್ತಾರೆ ಅವರಿಗೆ ಘೋಷಣೆಯನ್ನು ಮಾಡಲಾಗ್ತದೆ, ಜಯ ಘೋಷಣೆಯನ್ನು ಮಾಡಲಾಗ್ತದೆ, ವಿಜೇತೆ ಘೋಷಣೆ ಮಾಡಲಾಗ್ತದೆ. ಆಗ ಏನಾಯಿತು, ಮರಣ ದಿನ ಮಹಾರಾಜರು ಯಾರಿಗೆ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಮಾಡೋದಕ್ಕಾಗಿ ಶಿಕ್ಷಕನಿಗೆ ಹೇಳಿರ್ತಾನೆ. ಆ ಶಿಕ್ಷಕನು ಆ ದೊಡ್ಡ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ಘನವಂತನಿಗೆ ತಾನು ಮಾಡಿರ್ತಕ್ಕಂಥ ಕ್ವಶನ್ ಪೇಪರನ್ನು, ಪ್ರಶ್ನೆ ಪತ್ರಿಕೆಯನ್ನು ಆತನಿಗೆ ಲಂಚವನ್ನು ತೆಗೆದುಕೊಂಡು ಮೋಹದಿಂದ ದೊಡ್ಡ ಜಾತಿಯವರಿಗೆ ಜಯ ದೊರಕಬೇಕನ್ನತಕ್ಕಂಥ ದುರುದ್ದೇಶದಿಂದ ಆ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ಆ ದೊಡ್ಡ ಜಾತಿಗೆ ಸಂಬಂಧಪಟ್ಟ ಯುವಕನಿಗೆ ಕೊಡುವಂತೆ ಒಂದು ದೊಡ್ಡ ಹಣವಂತನು ಅದನ್ನು ಪಡ್ಕೊಂಡಿರ್ತಾನೆ. ಮರಣ ದಿನ ಬಂದಿರ್ತಾನೆ ಪರೀಕ್ಷೆಯಲ್ಲಿ. ಮರಣ ದಿನ ಪರೀಕ್ಷೆಗೆ ಬರ್ತಾರೆ ಯಾರು? ಭೀಮರಾವ್ ಅಂಬೇಡ್ಕರ್ ಅವರು, ಆತನ ಪಕ್ಷಗಾರರು, ಮತ್ತು ನಿಕುಂಜ್ ಹಾಗೂ ಅವರ ಪಕ್ಷಗಾರರೆಲ್ಲ ಬರ್ತಾರೆ ಮಹಾರಾಜರ ದರ್ಬಾರ್ನಲ್ಲಿ. ಮುಂಬೈನಲ್ಲಿ ನಡೆದಿರ್ತಕ್ಕಂಥ 1911-12 ನಡೆದಿರ್ತಕ್ಕಂಥ ಒಂದು ರೋಚಕ ಸ್ಟೋರಿ ಇದು, ಬ್ರಿಟಿಷರ ಆಳ್ವಿಕೆಯಲ್ಲಿ. ಆಗ ಬಂದಿರುವಾಗ ಅಲ್ಲೇ ನಡೆದಿರ್ತಕ್ಕಂಥ ಘಟನೆ ಎಲ್ಲ ಆ ಸಮಯದಲ್ಲಿ ಭೀಮರಾವ್ ಅವರಿಗೂ ಮತ್ತು ನಿಕುಂಜ್ ಇವರಿಗೂ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಬರೀಲಿಕ್ಕೆ ಪೇಪರ್ಗಳು ಕೊಟ್ಟಿರ್ತಾರೆ. ಸಮಯ ಆರಂಭ ಆಗ್ತದೆ, ಈ ಸಮಯದಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಬರೆದು ಮುಗಿಸ್ಬೇಕೆಂಬುದಾಗಿ. ಆಗ ನಿಕುಂಜ್ ಎಂಬ ಯುವಕನು ಮತ್ತು ಇಬ್ಬರು ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಕೊಡ್ತಾರೆ. ಉತ್ತರವನ್ನು ಕೊಟ್ಟು ಎಲ್ಲ ಬರೀತಾರೆ. ಬರೆದುಕೊಳ್ಳಿ ಅದರೊಳಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷೆ ಮಾಡುವನು ಆ ಎಕ್ಸಾಮ್ ಬರೆದಿರ್ತಕ್ಕಂಥ ಆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಆ ಪೇಪರ್ಗಳನ್ನು ಕರೆಕ್ಷನ್ ಮಾಡುವನು ಶಿಕ್ಷಕನು ಅಲ್ಲಿ ಕರೆಕ್ಷನ್ ಮಾಡ್ತಾನೆ. ಕರೆಕ್ಷನ್ ಮಾಡಿದ ಕೂಡಲೇ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, 100 ಅಂಕಗಳು ಒಂದು ಯುವಕನಿಗೆ ಮತ್ತು 98 ಅಂಕಗಳು, 100ನಲ್ಲಿ 98 ಅಂಕಗಳು, 100ನಲ್ಲಿ 100 ಅಂಕಗಳು ಪಡ್ಕೊಂಡಿರ್ತಕ್ಕಂಥ ಒಂದು ಯುವಕ ಅಂತ ಹೇಳ್ತಾರೆ. ಹೇಳಿರುವಾಗ ಮಹಾರಾಜರು ಕೇಳ್ತಾರೆ, ಆ 100 ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಯುವಕನು ಯಾರು ಎಂಬುದಾಗಿ. ಆವಾಗ ಈ ಶಿಕ್ಷಕನು, ಭ್ರಷ್ಟ ಶಿಕ್ಷಕನು ಯಾರು? ಆತನಿಗೆ ಪ್ರಶ್ನೆ ಉತ್ತರ ಪತ್ರಿಕೆಯನ್ನು ಕೊಟ್ಟಿರ್ತಕ್ಕಂಥನು ಭ್ರಷ್ಟ ಶಿಕ್ಷಕನು ಆ 100 ಅಂಕಗಳು ಪಡ್ಕೊಂಡಿದ್ದವನು ನಿಕುಂಜ್ ಎಂಬ ಯುವಕನೆಂಬುದಾಗಿ ಹೇಳ್ತಾರೆ. ಆಮೇಲೆ 98 ಭೀಮರಾವ್ ಅವರು 100ನಲ್ಲಿ 98 ಪ್ರಾಮಾಣಿಕವಾಗಿ ಓದಿ ಪಡ್ಕೊಂಡಿದ್ದಾರೆ. ಆ ದಿನ ಮಹಾರಾಜರು ನಿಕುಂಜ್ ಎಂಬ ಯುವಕನಿಗೆ ಜಯ ಘೋಷಿಸ್ತಾರೆ, ವಿಜಯವನ್ನು ಘೋಷಿಸ್ತಾರೆ. ಹೌದು, ಈತನು ಈ ದಿನದ ಪ್ರತಿಷ್ಠೆ, ಈ ದಿನದ ಸ್ಪರ್ಧೆಯನ್ನು ನಿಕುಂಜ್ ಎಂಬ ಯುವಕನು ಗೆದ್ದಿದ್ದಾನೆಂಬುದಾಗಿ. ಆವಾಗ ಭೀಮರಾವ್ ಅವ್ರದ್ದು ಒಂದು ಗೆಲುವು ಮತ್ತು ನಿಕುಂಜ್ ಎಂಬ ಯುವಕನ ಒಂದು ಗೆಲುವು, ಇಬ್ಬರು ಸಮಾನವಾಗಿ ಗೆಲುವಿನಲ್ಲಿದ್ದಾರೆ, ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅದರ ನಿಮಿತ್ತ ಈಗ ಕೊನೆ ಚರಣ ಇರ್ತದೆ. ಕೊನೆ ಚರಣ ಅಂದರೆ ಲಾಸ್ಟ್ ಸೆಷನ್ ಇರ್ತದೆ, 3ನೇ ದಿನ. ಆ ಕೊನೆ ಚರಣದಲ್ಲಿ ನಾಳಿನ ಪರೀಕ್ಷೆಗಾಗಿ ನೀನು ಇಬ್ಬರು ತಯಾರಾಗಿ ಬರಬೇಕೆಂಬುದಾಗಿ ಹೇಳ್ತಾನೆ. ಆಗ ಭೀಮರಾವ್ ಅವರಿಗೆ ಆದೇಶ ಕೊಡ್ತಾನೆ, ಇಬ್ಬರು ಯುವಕರಿಗೆ, ಭೀಮರಾವ್ ಅವರಿಗೆ ಮತ್ತು ನಿಕುಂಜ್ ಎಂಬ ಯುವಕರಿಗೆ, ಇವರಿಬ್ಬರಿಗೆ ಸೂರ್ಯೋದಯದ ನಂತರ ಮತ್ತು ಆತನ ಪಕ್ಷಗಾರ ಯಾರಿರ್ತಾರೆ, ಸೂರ್ಯೋದಯಕ್ಕಿಂತ ಮುಂಚೆ ಅವರು ದರ್ಬಾರ್ನಲ್ಲಿ ಬರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಯಾರ್ಯಾರು ಅಂಬೇಡ್ಕರ್ ಅವರು ಅಂದರೆ ಭೀಮರಾವ್ ಅವರಿಗೆ ಮತ್ತು ನಿಕುಂಜ್ ಎಂಬ ಯುವಕರಿಗೆ ಮಹಾರಾಜ್ ಹೇಳ್ತಾರೆ, ಸೂರ್ಯೋದಯ ಆದ ನಂತರ ನೀವು ಮನೆಯನ್ನು ಬಿಟ್ಟು ಬರಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ನಿಮ್ಮ ಪಕ್ಷಗಾರರು, ವೀಕ್ಷಕರು, ನೋಡತಕ್ಕಂಥವ್ರು, ಅವರೆಲ್ಲರೂ ಬೆಂಬಲಗಾರರು ಮೊದಲೇ ದರ್ಬಾರ್ನಲ್ಲಿ ಬರಬೇಕೆಂಬುದಾಗಿ ಅಪ್ಪಣೆ ಕೊಡ್ತಾನೆ.
ಆವಾಗ ಅಪ್ಪಣೆಯಲ್ಲಿ ಒಂದು ವಿಚಿತ್ರವಾದಂಥ ನಿಯಮ ಕೊಡ್ತಾನೆ. ಭೀಮರಾವ್ ಮತ್ತು ನಿಕುಂಜ್, ನೀವು ಒಬ್ಬರೇ, ಯಾರು ನಿಮ್ಮ ಜೊತೆಯಲ್ಲಿರಬಾರ್ದು, ನೀವು ಒಬ್ಬರೇ ಮನೆಯಿಂದ ದರ್ಬಾರ್ವರೆಗೆ ಒಂದು ಮಾರ್ಗದಿಂದ ಬರಬೇಕೆಂಬುದಾಗಿ ಹೇಳ್ತಾನೆ. ಆ ಮಾರ್ಗ ನಮ್ಮ ಮಂತ್ರಿ ನಿಮಗೆ ತಿಳಿಸ್ತಾನೆ ಅಂತ ಹೇಳ್ತಾನೆ. ಮತ್ತು ಭೀಮರಾವ್ ಅವ್ರಿಗೆ ಹೇಳ್ತಾನೆ, ನೀನು ಒಬ್ಬನೇ, ಯಾರು ನಿನ್ನ ಜೊತೆಯಲ್ಲಿರಬಾರ್ದು, ನೀನು ಒಬ್ಬನೇ, ನಿನ್ನ ಮಾರ್ಗದಲ್ಲಿ, ನಾನು ಹೇಳಿರುವ ಮಾರ್ಗದಲ್ಲಿ ನೀನು ಕೂಡ ಒಬ್ಬನೇ ಬರಬೇಕೆಂಬುದಾಗಿ ಹೇಳಿರ್ತಾನೆ. ಸರಿ ಎಂಬುದಾಗಿ ಒಪ್ಕೊಳ್ತಾರೆ ಅವರು. ನನ್ನ ಪ್ರಿಯ ಸಹೋದರ, ಒಪ್ಕೊಂಡದ ಕೂಡಲೇ ಅಲ್ಲೇ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಮರನೇ ದಿನ ಎಕ್ಸಾಮ್, ಪರೀಕ್ಷೆ ಅಂದರೆ ಅವರು ಸ್ಪರ್ಧೆ ಇರ್ತದೆ. ಆ ಸ್ಪರ್ಧೆ ಮರನೇ ದಿನ ಇರ್ತದೆ ಎಂಬುದಾಗಿ ನೀವು ಹೋಗಿ ನಾಳೆ ನಾನು ಹೇಳಿದ್ದಂತೆ ನೀವು ಬರಬೇಕೆಂಬುದಾಗಿ ವೀಕ್ಷಕರಿಗೆ ಮತ್ತು ಬೆಂಬಲಿಗರಿಗೆ ಸೂರ್ಯೋದಯಕ್ಕಿಂತ ಮುಂಚೆ ಮತ್ತು ಸ್ಪರ್ಧೆಗಾರರಾಗಿದ್ದ ಭೀಮರಾವ್ ಅವರು ನಿಕುಂಜ್ ಅವರಿಗೆ ಸೂರ್ಯೋದಯದ ನಂತರ ಮನೆ ಬಿಡಬೇಕೆಂಬುದಾಗಿ ಅಪ್ಪಣೆ ಕೊಟ್ಟಿರ್ತಾನೆ. ಆವಾಗ ನಿಕುಂಜ್ ಪಕ್ಷದಲ್ಲಿರ್ತಕ್ಕಂಥ ಘನವಂತರು ದೊಡ್ಡ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಿರ್ತವರು ಮಹಾರಾಜರಿಗೆ ಪ್ರಶ್ನೆ ಆಗ್ತಾರೆ, ಮಹಾರಾಜರೇ ನಾಳೆ ಏನು ಸ್ಪರ್ಧೆ ಇರ್ತದೆ ಎಂಬುದಾಗಿ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡ ಎಂಬುದಾಗಿ ಹೇಳ್ತಾನೆ. ನಾಳಿನ ಸ್ಪರ್ಧೆ ನಾಳೆನೇ ಹೇಳ್ತೀನಿ ಎಂಬುದಾಗಿ ಹೇಳ್ತಾನೆ. ಇವರಿಗೆ ಗೊಂದಲ ಏನಂದ್ರೆ, ಗಪಲ ಮಾಡ್ಲಿಕ್ಕಾಗಲ್ಲ, ಅದರೊಳಗೆ ಮೋಸ ವಂಚನೆ ಕುತಂತ್ರ ಮಾಡ್ಲಿಕ್ಕಾಗಲ್ಲ. ಏನು ಪರೀಕ್ಷೆ ತಗೊಳ್ತಾರಂತೆ ಅವರೆಲ್ಲ ಕನ್ಫ್ಯೂಸ್ ಆಗಿರ್ತಾರೆ. ಆದರೆ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರು ದರ್ಬಾರ್ನಲ್ಲಿ ಬಂದು ಸೇರಿರ್ತಾರೆ. ಯಾರು ವೀಕ್ಷಕರು ದರ್ಬಾರ್ನಲ್ಲಿ ಬಂದು ಸೇರಿರ್ತಾರೆ. ಮತ್ತು ಭೀಮರಾವ್ ಅವರು ಮತ್ತು ನಿಕುಂಜ್ ಅವರು ತನ್ನ ಮನೆಯನ್ನು ಸೂರ್ಯೋದಯದ ನಂತರ ಮನೆ ಬಿಟ್ಟು ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ನಿಕುಂಜ್ ಎಂಬ ಯುವಕನು ಸರಿಯಾದ ಸಮಯಕ್ಕೆ ರಾಜ ದರ್ಬಾರ್ನಲ್ಲಿ ಬಂದಿರ್ತಾರೆ. ಬಂದಿದ್ದ ಕೂಡಲೇ ಮಹಾರಾಜರು ಬಂದಿರತಕ್ಕಂಥ ಯುವಕನಿಗೆ ಸಮಯ ಆರಂಭ ಆಗ್ತದೆ. ಆ ಸಮಯಕ್ಕೆ ಸರಿಯಾಗಿ ಆರಂಭ ಮಾಡ್ತಾರೆ. ಆ ಸಮಯ ಮುಗಿಯೋದ್ರೊಳಗೆ ಸಮಯ ಮಿತಿಯನ್ನು ಕೊಟ್ಟಿರ್ತಾರೆ. ಆ ಸಮಯದೊಳಗೆ ನೀವು ಪ್ರಶ್ನೆಗಳನ್ನು ಬರಿಬೇಕೆಂಬುದಾಗಿ. ಆವಾಗ ಬಡೋದ ಮಹಾರಾಜರು ತನ್ನ ರಾಜ್ಯದ ಮಹಾರಾಜರು, ಈಗ ವಡೋದರ ಎಂಬುದಾಗಿ ಹೇಳ್ತಾರೆ, ಆ ವಡೋದರ ಅಂತ ಹೇಳ್ತಾರೆ, ಇದು ಗುಜರಾತ್ನಲ್ಲಿದೆ, ಮುಂಬೈನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬಡೋದ ಮಹಾರಾಜರು ತನ್ನ ರಾಜ್ಯದ ಒಡಂಬಡಿಕೆಯನ್ನು, ತನ್ನ ರಾಜ್ಯದ ಸಂವಿಧಾನವನ್ನು, ನಿಯಮಗಳಿರ್ತದೆ 36 ನಿಯಮಗಳು. ಆ 36 ನಿಯಮಗಳ ಪುಸ್ತಿಕ ಅಂದರೆ ಟೆಕ್ಸ್ಟ್ ಬುಕ್ ಇರ್ತದೆ. 36 ನಿಯಮಗಳ ಪಠ್ಯಪುಸ್ತಕದ ಆ ಪಠ್ಯಪುಸ್ತಕವನ್ನು ಓದಿ, ಆ 36 ನಿಯಮಗಳು ನೀನು ಓದಿದ ನಂತರ ನೋಡದೆ ಬರಿಬೇಕು. ಎಲ್ಲೇ ನಿನಗೆ ಕೊಟ್ಟಿರ್ತಕ್ಕಂಥ ಪೇಪರ್ಗಳಲ್ಲಿ, ಕಾಗದಗಳಲ್ಲಿ ನೋಡದೆ ಬರಬೇಕು. ಆ ಸಮಯದಲ್ಲಿ ನಿಕುಂಜ ಎಂಬ ಯುವಕನು ಬಂದು ಅದನ್ನೆಲ್ಲ ಓದಿಕೊಂಡು ಎಲ್ಲ ಓದ್ತಾ ಇರುವಾಗ ಭೀಮರಾವ್ ಅವರು ಆ ಸ್ಪರ್ಧೆಯ ದರ್ಬಾರ್ನಲ್ಲಿ ತಡವಾಗ್ತದೆ, ವಿಳಂಬವಾಗ್ತದೆ. ಬಂದಿರತಕ್ಕಂಥ ಎಲ್ಲ ಪಕ್ಷಗಾರರು, ಸಂಬಂಧಿಕರು, ಯಾರ ಪಕ್ಷಗಾರರು, ಎಲ್ಲ ಪಕ್ಷಗಾರರು, ಅಭಿಮಾನಿಗಳು, ಬೆಂಬಲಿಗರರು ಭೀಮರಾವ್ ಅವರು ಬಂದಿಲ್ಲ ಎಂಬುದಾಗಿ ಬಹಳ ಕಳವಳಗೊಳ್ಳುತ್ತಾರೆ, ದಿಗುಲು ಪಡ್ತಾರೆ, ದಿಗ್ಭ್ರಮೆ ಆಗ್ತಾರೆ. ಅವ್ರ ಕರೀಲಿಕ್ಕೆ ಯಾರೋ ಒಬ್ಬರು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಮಹಾರಾಜ ಹೇಳ್ತಾರೆ, ನಿಂತುಕೋ ನೀನು, ಯಾರು ಭೀಮರಾವ್ ಅವರನ್ನು ಕರೆಯೋದು ಅಗತ್ಯ ಇಲ್ಲ, ಅವರಾಗಿ ಅವರು ಬರ್ತಾರೆ, ನಿಂತ್ಕೊಳ್ರಿ ನೀವು ಎಂಬುದಾಗಿ ಅಪ್ಪಣೆ ಕೊಡ್ತಾರೆ. ಎಕ್ಸಾಮ್ ನಡೀತಾ ಇರ್ತದೆ. ಈತನು ನಿಕುಂಜ ಎಂಬ ಯುವಕನು ಪಠ್ಯ ಪುಸ್ತಕವನ್ನೆಲ್ಲ ಬಡೋದ ರಾಜ್ಯದ ನಿಯಮಗಳ ಪಠ್ಯ ಪುಸ್ತಕವನ್ನು ಓದ್ತಾ ಇರುವಾಗ ತಡವಾಗ್ತದೆ. ಭೀಮರಾವ್ ಅವರು ಸುಮಾರು 40ಕ್ಕಿಂತ ಹೆಚ್ಚಿನ ನಿಮಿಷಗಳು, ಆತನಿಗೆ 1 ತಾಸನ್ನು ಕೊಟ್ಟಿರ್ತಾರೆ, 40ಕ್ಕಿಂತ ಹೆಚ್ಚಿನ ನಿಮಿಷಗಳು ತಡವಾಗಿ ಬರ್ತಾರೆ. ಅಷ್ಟು ತಡವಾಗಿರುವಾಗ ಭೀಮರಾವ್ ಅವರ ಹೆಂಡತಿ, ಅಂದರೆ ಆಗ ಚಿಕ್ಕ ವಯಸ್ಸಿರುವಾಗ ಮದುವೆ ಆಗ್ತಿತ್ತು, ಭೀಮರಾವ್ ಅವರ ಹೆಂಡತಿ ರಮಾಬಾಯಿ ಅವಳು ತಿರುಗಿ ಭೀಮರಾವ್ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇರುವಾಗ ಮಂತ್ರಿ ಹೇಳ್ತಾರೆ, ಗೊತ್ತಾಗಲ್ಲ ನಿನಗೆ, ಮಹಾರಾಜರು ಏನಂದ್ರು, ಅವ್ರು ಬರ್ತಾರಂತ ಹೇಳಿದ್ರಲ್ಲ, ನೀವು ಯಾರು ಕರೆಯೋ ಅಗತ್ಯ ಇಲ್ಲ ಎಂಬುದಾಗಿ ಹೇಳಿರುವಾಗ ಎಲ್ಲ ಭೀಮರಾವ್ ಅವರ ಬೆಂಬಲಗಾರರು, ಅಭಿಮಾನಿಗಳು, ಪಕ್ಷಗಾರರು ಎಲ್ಲರೂ ಸೈಲೆಂಟ್ ಆಗಿ ನಿಂತ್ಕೊಳ್ತಾರೆ. ಅಷ್ಟರೊಳಗೆ ನಿಕುಂಜ ಎಂಬ ಯುವಕನು 36 ನಿಯಮಗಳನ್ನು ಓದಿ ಪ್ರಶ್ನೆಗಳನ್ನು ಬರೀತಾ ಅವ್ರದ್ದು ಅನೇಕ ಆ ನಿಯಮಗಳನ್ನು ಬರೆದಿರ್ತಾರೆ. 36 ನಿಯಮಗಳಲ್ಲಿ ಕಡೆ ಸಮಯದಲ್ಲಿ ಸುಮಾರು 10-15 ನಿಮಿಷ ಇದ್ದಿರ್ಬೋದು, ಭೀಮರಾವ್ ಅಂಬೇಡ್ಕರ್ ಅವರು ದರ್ಬಾರ್ನಲ್ಲಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿರುವಾಗ ಮಹಾರಾಜರೇ, ಒಡೆಯರೇ, ಕ್ಷಮೆ ಯಾಚಿಸುತ್ತೇನೆ, ನನಗೆ ತಡವಾಯಿತು ಎಂಬುದಾಗಿ. ಸರಿ, ಪರವಾಗಿಲ್ಲ, ಉಳಿದ ಸಮಯ ಮಾತ್ರ ನೀನು ಕೊಡಲಾಗ್ತದೆ. ಈಗೋ
ಬಡೋದ ರಾಜ್ಯದ ನಿಯಮ ಪಠ್ಯ ಪುಸ್ತಕ ಅಲ್ಲಿದೆ. ಆ ಪುಸ್ತಕವನ್ನು ಓದಿ ನೀನು 36 ನಿಯಮಗಳಿದೆ. 36 ನಿಯಮಗಳು ಓದಿದ ನಂತರ ನೋಡದೆ ಮತ್ತು ಪೇಪರ್ನಲ್ಲಿ ಬರಿಬೇಕು, ಕಾಗದದಲ್ಲಿ ಬರಿಬೇಕು. ಸರಿ ಎಂಬುದಾಗಿ ಹೇಳ್ತಾನೆ. ಆದರೆ ಉಳಿದ ಸಮಯದಲ್ಲಿ ಮಾತ್ರವೇ, ನಿನಗೆ ಹೆಚ್ಚಿನ ಸಮಯ ಕೊಡಲಾಗುವುದಿಲ್ಲ. ಸರಿ ಎಂಬುದಾಗಿ ಭೀಮರಾವ್ ಅವರು ಬಹಳ ಶ್ರಮಿಸಿ ಕಷ್ಟಪಟ್ಟು ಎಲ್ಲ ಪಠ್ಯ ಪುಸ್ತಕವನ್ನು ಓದ್ತಾರೆ. 36 ನಿಯಮಗಳನ್ನು ಓದ್ತಾರೆ ಅವರು. ಓ ಮೈ ಗಾಡ್, ಪ್ರೈಸ್ ಲಾರ್ಡ್ ಜೀಸಸ್. 36 ನಿಯಮಗಳು ಓದ್ತಾರೆ. ಓದಿದ ಕೂಡಲೇ ಜರುಗಿರ್ತಕ್ಕಂಥ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ, ಸಮಯ ಮುಗಿದೋಗ್ತದೆ. ಮುಗಿದೋಗಿದ ಕೂಡಲೇ ನಿಕುಂಜ ಎಂಬ ಯುವಕನು, ದಯಮಾಡಿ ಕೇಳಿಸ್ತೀರಿ, ನಿಕುಂಜ ಎಂಬ ಯುವಕನು ಮತ್ತು ಭೀಮರಾವ್ ಎಂಬ ಯುವಕರು ಎಷ್ಟು ನಿಯಮಗಳನ್ನು ಬರೆದಾರೆ ಎಂಬುದಾಗಿ ಕೇಳಿರುವಾಗ ಅಲ್ಲಿರ್ತಕ್ಕಂಥ ಶಿಕ್ಷಕನು ಏನು ಹೇಳ್ತಾನೆ, ನಿಕುಂಜ ಎಂಬ ಯುವಕನು 36ನಲ್ಲಿ 22 ನಿಯಮಗಳನ್ನು ಬರೆದಿದ್ದಾನೆ ಮತ್ತು ಭೀಮರಾವ್ ಅವರು 2 ನಿಯಮಗಳು ಬರೆದಿದ್ದಾರೆ ಎಂಬುದಾಗಿ ಅವ್ರು ಹೇಳ್ತಾರೆ. ಭೀಮರಾವ್ ಅವರು ಕೂಡ ಅದನ್ನೇ ತಿಳಿಸಿರ್ತಾರೆ. ಆವಾಗ ನಿಕುಂಜ ಅವರು ದೊಡ್ಡ ಜಾತಿಯ ಯುವಕನು ಹೆಚ್ಚಿನ ನಿಯಮಗಳು ಬರೆದಿರುವುದರಿಂದ ಆತನಿಗೆ ಜಯ ಆಗಿದೆ ಎಂಬುದಾಗಿ ಎಲ್ಲರೂ ಚಪ್ಪಾಳಿ ತಟ್ಕೊಂಡು ಮಹಾರಾಜರನ್ನು ಮಹಿಮೆಪಡಿಸ್ತಾರೆ. ಗೆದ್ದಿರುವ ಯುವಕನನ್ನು ಪ್ರೋತ್ಸಾಹಿಸ್ತಾರೆ ಚಪ್ಪಾಳಿಯಿಂದ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆವಾಗ ಮಹಾರಾಜರು ಘೋಷಣೆ ಮಾಡಲಿಕ್ಕಿದ್ದಾರೆ ಜಯವನ್ನು. ಘೋಷಣೆ ಮಾಡ್ತಿರುವಾಗ, ಯಾಕಂದ್ರೆ ಬರೆದಿದ್ದು ಯಾರು? 22. ನಿಕುಂಜ ಎಂಬ ಯುವಕನೇ. ಈತನಿಗೆ 22 ಬರೆದಿದ್ದಾನೆ. ಹೋತತು. ಆದರೆ ಅಲ್ಲಿರ್ತಕ್ಕಂಥ ವೀಕ್ಷಕರು ಭೀಮರಾವ್ ಅವರ ಬೆಂಬಲಿಗರು ಹೇಳ್ತಾರೆ, ನೀನು ಯಾಕೆ ಲೇಟ್ ಬಂದಿದ್ದು ಹೇಳಲ್ಲ, ನೀನು ಯಾಕೆ ತಡವಾಗಿ ಬಂದಿದ್ದು ಹೇಳಲ್ಲ. ಯಾಕಂದ್ರೆ ತಡವಾಗಿ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಆತನು ಮತ್ತು ನಿಮಗೆ ಸಮಯ ಕೊಡ್ಬೋದನ್ನತಕ್ಕಂಥ ಉದ್ದೇಶದಿಂದ ಇವರ ಬೆಂಬಲಿಗಾರ ಹೇಳ್ತಾರೆ, ನೀನು ತಡವಾಗಿ ಯಾಕೆ ಬಂದಿದ್ದು ಹೇಳು ಎಂಬುದಾಗಿ ಹೇಳಿರುವಾಗ ಭೀಮರಾವ್ ಹೇಳ್ತಾರೆ, ನಾನು ಸೋತು ಹೋಗಿದ್ದೇನೆ, ನಾನು ತಡವಾಗಿ ಬಂದಿದ್ದೇನೆ, ಸೋತು ಹೋಗಿದ್ದೇನೆ. ಈಗ ನಾನು ಯಾವುದೇ ನೆಪಗಳನ್ನು ಅಥವಾ ನನ್ನ ಸಂಕಷ್ಟಗಳನ್ನು ಹೇಳುವುದು ಅದು ಸರಿಯಲ್ಲ ಎಂಬುದಾಗಿ ಹೇಳಿಕೊಂಡು ಭೀಮರಾವ್ ಅವರು ತನ್ನ ಬೆಂಬಲಿಗರಿಗೆ ತಿಳಿಸ್ತಾನೆ. ಆವಾಗ ನಾನು ಸೋತು ಹೋಗಿದ್ದೇನೆ ಎಂಬುದಾಗಿ ತಿರುಗಿ ಹೋಗ್ತಾ ಇದ್ದಾನೆ. ಆತನು ದರ್ಬಾರನ್ನು ಬಿಟ್ಟು ಹೋಗ್ತಾ ಇದ್ದ. ಆವಾಗ ನಿಕುಂಜ ಎಂಬ ಯುವಕನ ಪಕ್ಷದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಘನವಂತರು ಏನು ಮಾಡ್ತಾರೆ, ಭೀಮರಾವ್ ಅವರೇ, ನಿನ್ನ ಮಾನ ಹರಾಜಾಗಿದೆಯಲ್ಲ, ಬಹಳ ಬುದ್ಧಿವಂತನ ಎಂಬುದಾಗಿ ಹೇಳ್ತೀಯಲ್ಲ, ಈಗ ನಿನ್ನ ಸೋಲು ಕಣ್ಣಾರೆ ನೋಡಲಿಕ್ಕೆ ನಿನಗೆ ಆಗ್ತಾ ಇಲ್ಲವಾ? ನಿಂತುಕೋ, ನಿನ್ನ ಸೋಲನ್ನು ನೋಡು. ನಿಕುಂಜ ಎಂಬ ಯುವಕನಿಗೆ ಆ ಸ್ಕಾಲರ್ಶಿಪ್ ಪ್ರಮಾಣ ಪತ್ರ ಸಿಗುವುದನ್ನು ನೋಡು ನೀನು ಎಂಬುದಾಗಿ ಹೇಳಿ ಭೀಮರಾವ್ ಅವರನ್ನು ಅಪಹಾಸ್ಯ ಮಾಡುತ್ತಾ ನಿಲ್ಲಿಸ್ತಾರೆ. ಆವಾಗ ಭೀಮರಾವ್ ಅವರು ಅರ್ಥ ಮಾಡ್ಕೊಳ್ತಾರೆ, ಹೌದು ನಾನು ಸೋತಿದ್ದೇನೆ, ಆ ಸೋಲನ್ನು ಸ್ವೀಕರಿಸ್ತೇನೆ ಎಂಬುದಾಗಿ ಮನಸ್ಸೊಳಗೆ ತಿಳಿದುಕೊಂಡು ತಾನು ನಿಂತುಕೊಂಡು ದರ್ಬಾರ್ನಲ್ಲಿ ಮಹಾರಾಜರು ಏನು ಘೋಷಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ಕೇಳ್ಕೊತಿರ್ತಾರೆ. ಆಮೇಲೆ ಮಹಾರಾಜರೇ ಈ ದೊಡ್ಡ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧನವಂತರು ಬೆಂಬಲಿಗರು ಮತ್ತು ಪಕ್ಷಗಾರರು ಎಲ್ಲರೂ ಮಹಾರಾಜರನ್ನು ಬೇಗನೆ ಮಹಾರಾಜರೇ ಘೋಷಣೆ ಮಾಡ್ರಿ ಎಂಬುದಾಗಿ ಆಸಕ್ತಿಯಿಂದ ಕುತೂಹಲದಿಂದ ಅವರು ಮಹಾರಾಜರ ಹತ್ರ ವಿನಂತಿ ಮಾಡ್ತಾ ಇದ್ದಾರೆ. ಮಹಾರಾಜರು ಎದ್ದು ನಿಂತು ಈ ದಿನದ ಸ್ಪರ್ಧೆಯಲ್ಲಿ ಗೆದ್ದಿರ್ತಕ್ಕಂಥ ಯುವಕನ ಹೆಸರು ಅಂತ ಹೇಳುವಾಗ ಆ ಗೆದ್ದಿರ್ತಕ್ಕಂಥ ಯುವಕನು ಯಾರು ಗೊತ್ತಿದೆ? ಭೀಮರಾವ್ ಅಂಬೇಡ್ಕರ್ ಅವರು ಎಂಬುದಾಗಿ ಹೇಳ್ತಾರೆ. ಹೇಳಿದ ಕೂಡಲೇ ಭೀಮರಾವ್ ಅಂಬೇಡ್ಕರ್ ಅವರೇ ಆಶ್ಚರ್ಯಚಕಿತರಾಗ್ತಾರೆ. ನಾನು ತಡವಾಗಿ ಬಂದು ಎರಡೇ ನಿಯಮಗಳು ಬರೆದಿದ್ದೇನೆ, ನಾನು ಗೆದ್ದಿದ್ದೇನೆ ಎಂಬುದಾಗಿ ಹೇಳ್ತಾರೆ ಅಂತ ಇನ್ನು ಕೇಳ್ತಾನೆ ಏನಂತ ತಿಳ್ಕೊಂಡು. ಅಲ್ಲಿರ್ತಕ್ಕಂಥ ನಿಕುಂಜ್ ವಿರೋಧ ಪಕ್ಷದವರು ಅವರು ಕೂಡ ಮಹಾರಾಜರಿಗೆ ಆಕ್ಷೇಪಿಸ್ತಾರೆ. ಮಹಾರಾಜರೇ, ಇದೇನಿದು? ನಿಕುಂಜ್ ಎಂಬವನು 22 ಬರೆದಿದ್ದಾನೆ, ಇವನು 2 ಬರೆದಿದ್ದಾನೆ, ಅವರಿಗೆ ಜಯಘೋಷ ಮಾಡೋದು ನ್ಯಾಯವಲ್ಲ, ಇದು ನ್ಯಾಯ. ಬಹಳ ಇಂಟ್ರೆಸ್ಟಿಂಗ್ ಇದ್ದು. ಭೀಮರಾವ್ ಅವರು ಬರ್ತಾ ಇರುವಾಗ ತಡವಾಗಿದ್ದು ಯಾಕೆ ಗೊತ್ತಿದೆಯಾ ನಿಮಗೆ ಅಂತ ಹೇಳ್ತಾನೆ. ಭೀಮರಾವ್ ಅವರು ಬರ್ತಾ ಇರುವಾಗ ಆತನ ಮಾರ್ಗದಲ್ಲಿ ಒಂದು ಮನುಷ್ಯನ ಮೇಲೆ ದಾಳಿಯಾಗಿ ಅವನು ಅರ್ಧ ಜೀವದಲ್ಲಿ ಬಿದ್ದುಕೊಂಡು, ಭೀಮರಾವ್ ಅವರು ತಡವಾಗಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ, ಅವರು ಬರುವ ಮಾರ್ಗದಲ್ಲಿ ಒಬ್ಬ ಮನುಷ್ಯನ ಮೇಲೆ ದಾಳಿಯಾಗಿ ಆ ಮನುಷ್ಯನು ಗಾಯಗೊಂಡು ಅಸ್ವಸ್ಥನಾಗಿ ಅಲ್ಲಾಡ್ತಾ ಇರುವಾಗ, ಅರ್ಧ ಜೀವ ಬಿದ್ದುಕೊಂಡು ಅಲ್ಲಾಡ್ತಾ ಇರುವಾಗ ಅವನನ್ನು ಚಿಕಿತ್ಸೆ ಕೊಡೋದಕ್ಕಾಗಿ ಭೀಮರಾವ್ ಅವರು
ಆತನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಸೇರಿಸಿ ಔಷಧ ಚಿಕಿತ್ಸೆಯನ್ನು ಕೊಟ್ಟು ಅವರ ಪರಿಜನರಿಗೆ ತಿಳಿಸಿ ಬರೋದಕ್ಕಾಗಿ ಆತನಿಗೆ ತಡವಾಯಿತು. ಭೀಮ್ರಾವ್ ಅವರು ಕರುಣೆಯ ದಯದಿಂದ ತನ್ನ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಳುವ ಮೋಹದಲ್ಲಿ, ತನ್ನ ಸ್ವಾರ್ಥದ ಮೋಹದಲ್ಲಿ ಬೀಳದೆ ತನ್ನ ಕಣ್ಣು ಮುಂದೆ ಬಿದ್ದಿರತಕ್ಕಂಥ ಅರ್ಧ ಜೀವದಲ್ಲಿ ಅಲ್ಲಾಡ್ತಿರ್ತಕ್ಕಂಥ ಆ ಮನುಷ್ಯನಿಗೆ ಸಹಾಯ ಮಾಡಿ ಆಸ್ಪತ್ರೆ ಸೇರಿಸಿ ಅವನ ಜೀವವನ್ನು ಉಳಿಸೋದಕ್ಕಾಗಿ ಈತನು ತಡ ಮಾಡಿ ಬಂದಿರೋದ್ರಿಂದ ಈತನಿಗೆ ಈ ಒಂದು ದಿನದ ಸ್ಪರ್ಧೆಯಲ್ಲಿ ನಾನು ಜಯವನ್ನು ಘೋಷಿಸಿದ್ದೇನೆ. ಕಾರಣ ಏನಂದರೆ ಈತನು ಸ್ವಾರ್ಥತ್ವ ಇಲ್ಲದೆ ತಾನು ಈ ಛಾತ್ರವೃತ್ತಿಯನ್ನು ಪಡ್ಕೊಂಡು ನಾನು ಹೇಗಾದರೆ ಮೇಲೆ ಬರಬೇಕು, ನಾನು ಮುಂದೆ ಬರಬೇಕು ಅನ್ನತಕ್ಕಂಥ ಸ್ವಾರ್ಥತ್ವದ ವ್ಯಾಮೋಹ ಇರದಂತೆ ಈ ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು ನಾನು ಮುಂದೆ ಹೋಗಬೇಕು, ನಾನು ಮುಂದೆ ಬರಬೇಕು, ಈ ಸತ್ತವನೆಂಗಾರ ಸತ್ತೋಗಲಿ ಎಂಬುದಾಗಿ ನಿರ್ಲಕ್ಷ್ಯ ಮಾಡದೆ ಮೊದಲು ಸಾಯುತ್ತಿರತಕ್ಕಂಥ ವ್ಯಕ್ತಿಯನ್ನು ನೋಡಿ ಅವನಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವನ ಪರಿಜನರಿಗೆ ತಿಳಿಸಿ ಅವನಿಗೆ ಧೈರ್ಯವನ್ನು ಕೊಟ್ಟು ಅವನ ಪ್ರಾಣವನ್ನು ಉಳಿಸಲಿಕ್ಕೆ ಮುಂದಾಗಿದನಲ್ಲ, ಅದರ ನಿಮಿತ್ತ ಈತನಲ್ಲಿ ಒಂದು ಪ್ರಾಮಾಣಿಕತ್ವ ನೀತಿ ಇದೆ. ಆ ನೀತಿ ಏನಂದರೆ ಈತನಲ್ಲಿ ಸ್ವಾರ್ಥತ್ವ ಇಲ್ಲ. ಕಷ್ಟ ಸಂಕಟದಲ್ಲಿರುವ ಅರ್ಧ ಪ್ರಾಣದಲ್ಲಿ ಇರತಕ್ಕಂಥ ಅವನು ಯಾವನೇ ಇರಲಿ ಅಂಥವರಿಗೆ ಪ್ರೀತಿಯನ್ನು ಸಹಾಯವನ್ನು ಮಾಡತಕ್ಕಂಥ ನೀತಿ ಇವನಲ್ಲಿ ಇರೋದ್ರಿಂದ ಇಸ್ಕಿ ನಿಯತ್ ಈತನಲ್ಲಿ ಆ ನೀತಿ ಇರುವುದರಿಂದ, ಈತನ ಗುಣಲಕ್ಷಣ ನೀತಿಗೆ ಸಂಬಂಧಪಟ್ಟಿರುವುದರಿಂದ ಈತನಿಗೆ ಜಯವನ್ನು, ಈ ಒಂದು ಸ್ಪರ್ಧೆಯ ಜಯವನ್ನು ಘೋಷಿಸಿದೆ ಎಂಬುದಾಗಿ ಹೇಳ್ತಾರೆ. ಉತ್ತೀರ್ಣ ಆಗಿರುವುದರಿಂದ ಹೇಳ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ಸಮಯದಲ್ಲಿ ಈತನಿಗೂ ಪ್ರಶ್ನೆ ಮಾಡಿರಲ್ಲ ಸರ್ ಅಂತ ಆತನ ಹೇಳ್ತಾನೆ, ನಿಕುಂಜ್, ನೀನು ಬರ್ತಿರುವ ದಾರಿಯಲ್ಲಿ ಕೂಡ ಒಂದು ಅರ್ಧ ಪ್ರಾಣದಿಂದ ಅಲ್ಲಾಡ್ತಿರತಕ್ಕಂಥ ವ್ಯಕ್ತಿ ಬಿದ್ದುಕೊಂಡಿದ್ದ. ಆದರೆ ನೀನು ಅವನನ್ನು ಬಿಟ್ಟು ನಿನ್ನ ಸ್ಕಾಲರ್ಶಿಪ್ ಅನ್ನು ಪಡೆಯೋದಕ್ಕಾಗಿ ಸಾಯುತ್ತಿರುವ ಅರ್ಧ ಜೀವದಿಂದ ಅಲ್ಲಾಡ್ತಿರ್ತಕ್ಕಂಥ ವ್ಯಕ್ತಿ ನಿನ್ನ ಹತ್ರ ಕೂಗಿ ಸಹಾಯಕ್ಕಾಗಿ ಕೇಳಿದ್ರು, ಅವನ ಕೂಗನ್ನು, ಅವನ ಮೊರೆಯನ್ನು, ಅವನ ಅಳಲನ್ನು ಕೇಳದೆ ನಿರ್ಲಕ್ಷಿಸಿ ನಿನ್ನ ಸ್ವಾರ್ಥತ್ವವನ್ನು ಮೊದಲು ನೆರವೇರಿಸ್ಕೋಬೇಕೆಂಬುದಾಗಿ ಈ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳೋದಾಗಿ ನೀನು ಮುಂದುವರೆದು ಬಂದಿರುವುದರಿಂದ ನಾನು ಕೊಡ್ತಕ್ಕಂಥ ಈ ಸ್ಕಾಲರ್ಶಿಪ್ ಅವನ ಪ್ರತಿಭೆಗೆ, ಯೋಗ್ಯತೆಗೆ ಮಾತ್ರವಲ್ಲದೆ ಅವನಲ್ಲಿ ಎಂಥ ಗುಣಲಕ್ಷಣ ಇದೆ ಎಂಬುದಾಗಿ, ಅವನಲ್ಲಿ ಎಂಥ ನಿಯತ್ತು ಇದೆ ಎಂಬುದಾಗಿ ನೋಡಿದ್ದೇನೆ. ಅದಕ್ಕಾಗಿ ಆ ಒಳ್ಳೆ ಗುಣಲಕ್ಷಣ, ಆ ಒಳ್ಳೆ ನೀತಿ, ಮೊದಲು ತನ್ನ ಸ್ವಾರ್ಥತ್ವ ಇಲ್ಲದೆ ಪರಜನರ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಭೀಮ್ರಾವ್ ಅವರಿಗೆ ನಾನು ಜಯವನ್ನು ಘೋಷಿಸಿದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕಾಗಿ 3 ಚರಣ ಆ ಭಾಗಗಳಲ್ಲಿ 2 ಭಾಗಗಳು ಭೀಮ್ರಾವ್ ಅವರು ಉತ್ತೀರ್ಣರಾಗಿರುವುದರಿಂದ ಗಂಭೀರವಾಗಿ ಹೇಳ್ತಿರಲ್ವಿಯ, ಆತನು ಈ ಒಂದು ಸ್ಪರ್ಧೆ ಗೆದ್ದಾತನು, ಉತ್ತೀರ್ಣನಾದಂತನು ಭೀಮ್ರಾವ್ ಅಂಬೇಡ್ಕರ್ ಎಂಬುದಾಗಿ ಘೋಷಣೆ ಮಾಡ್ತಾರೆ. ಛಾತ್ರವೃತ್ತಿ ಅವರಿಗೆ ಸಿಗಬೇಕೆಂಬುದಾಗಿ, ಕೊಡಲಾಗುವುದೆಂಬುದಾಗಿ ಬಡೋದ ಮಹಾರಾಜರು ಘೋಷಿಸ್ತಾರೆ. ಘೋಷಿಸಿದ ಕೂಡಲೇ ಎಲ್ಲ ಜನ ಆಶ್ಚರ್ಯಚಕಿತರಾಗ್ತಾರೆ. ಯಾಕಂದ್ರೆ ಈ ದುರ್ಬುದ್ಧಿ ಇದ್ದ ಧನವಂತರು ಇರ್ತಾರಲ್ಲ, ಈ ನಿಕುಂಜ ಪಕ್ಷದವರು, ಅವರು ತನ್ನ ತಂತ್ರೋಪಾಯಗಳನ್ನು, ಕುತಂತ್ರಗಳನ್ನು ಯಶಸ್ಸು ಮಾಡ್ಕೊಳ್ಳಿಕ್ಕಾಗಿಲ್ಲ. ನನ್ನ ಪ್ರಿಯ ಸಹೋದರಿ ಮಹಾರಾಜರು ಎಷ್ಟು ಜ್ಞಾನವಂತರು ನೋಡ್ರಿ, ಎಷ್ಟು ತಿಳುವಳಿಕೆ ಉಳ್ಳವರು, ಎಂಥ ರೀತಿಯಾದಂಥ ಆಲೋಚನೆ ಮಾಡ್ತಾರಂದ್ರೆ ನಿಜವಾಗ್ಲೂ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ನನ್ನ ಪ್ರಿಯ ಸಹೋದರಿ ಈ ಒಂದು ಪ್ರಾಮಾಣಿಕತ್ವ, ಈ ಒಂದು ನಿಯತ್ತು, ಈ ಒಂದು ಪ್ರೀತಿ ಎಂಬ ಅಮೂಲ್ಯವಾದಂಥ ನಿಯಮಗಳನ್ನು ಪಾಲನೆ ಮಾಡಬೇಕನ್ನತಕ್ಕಂಥ ಶಿಕ್ಷಣ ಈತನು ಎಲ್ಲಿ ಹೊಂದಿದನು ಎಂಬುದನ್ನು ನಾನು ಅಧ್ಯಯನ ಮಾಡ್ತಿರುವಾಗ, ಆತನು ಚಿಕ್ಕಂದಿನಿಂದಲೇ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಗಳಲ್ಲಿ ಓದಿರುವುದರಿಂದ ಈ ಒಂದು ಸಂಗತಿಯನ್ನು ಆತನು ಚೆನ್ನಾಗಿ ನಿರ್ಲಕ್ಷಿಸಿದೆ. ಯಾಕಂದರೆ ಯೇಸು ಕ್ರಿಸ್ತನು ಸುವಾರ್ತೆಯ ನಿಯಮಗಳನ್ನು ಎಲ್ಫಿನ್ಸ್ಟನ್ ಸ್ಕೂಲ್ಗಳಲ್ಲಿ, ಆತನ ಕಾಲೇಜ್ಗಳಲ್ಲಿ ಮತ್ತು ಆತನ ಪ್ರೈಮರಿ ಸ್ಕೂಲ್ಗಳಲ್ಲಿ ಕಲಿಸ್ಕೊಡ್ತಿರ್ತಕ್ಕಂಥ ಅದನ್ನು ಕಲಿತುಕೊಂಡು, ಅಲ್ಲದೆ ಅವರ ತಂದೆ ರಾಮ್ಜಿ ಸತ್ಪಾಲ್ ಎಂಬುವರು
ಆತನು ಕೂಡ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಗಳಲ್ಲಿ ಕಲ್ತಿರುವುದರಿಂದ, ಆತನು ಯೇಸು ಕ್ರಿಸ್ತನ ಈ ಪ್ರೀತಿ ಎಂಬ ನಿಯಮವನ್ನು ಅರಿತಿರುವುದರಿಂದ, ಆ ನಿಯಮದ ಪಾಲನೆ ಮಾಡಿದವನೇ ನಿಜವಾದ ಪ್ರೀತಿಯನ್ನು ಅನುಸರಿಸತಕ್ಕಂಥ ದೈವಭಕ್ತನೆಂಬುದಾಗಿ ಯೇಸು ಕ್ರಿಸ್ತನು ಹೇಳಿರತಕ್ಕಂಥ ಆ ನೀತಿಯನ್ನು ಬೈಬಲಿಂದ ಬಂದಿರತಕ್ಕಂಥ ಆ ಒಂದು ಉಪಮಾನದಿಂದ, ವಾಸ್ತವಿಕ ಸತ್ಯದಿಂದ ಅವರ ಶಾಲೆಯಲ್ಲಿ ಕಲಿಸಿಕೊಟ್ಟಿರುವುದರಿಂದ ಅದನ್ನು ತಿಳಿದುಕೊಂಡು ಆ ನೀತಿ, ಈ ಬೈಬಲ್ ನೀತಿ, ಈ ಬೈಬಲ್ನ ಉಪಮಾನ, ಯೇಸು ಕ್ರಿಸ್ತನ ಉಪದೇಶ ಭೀಮರಾವ್ ಅಂಬೇಡ್ಕರ್ಲಿ ಮೊದಲು ಸ್ವಾರ್ಥ ಅಲ್ಲ, ಪರಜನರನ್ನು, ನೆರೆಯವರನ್ನು ತನ್ನಂತೆ ಪ್ರೀತಿಸಬೇಕನ್ನತಕ್ಕಂಥ ನೀತಿ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ತನ್ನ ಜೀವನದಲ್ಲಿ ಯಶಸ್ವಿ ಪಡ್ಕೊಂಡಂದರೆ, ನಾನು ಎಲ್ಲ ನನ್ನ ಕ್ರೈಸ್ತ ಮಹಾತ್ಮೀಯರಿಗೆ ನನ್ನ ಸವಾಲು, ಇವತ್ತು ಕ್ರೈಸ್ತವರಾದ ನಾವು ಭೀಮರಾವ್ ಅಂಬೇಡ್ಕರ್ ಅವರು ಈ ಬೈಬಲ್ನ ಪ್ರೀತಿ ಎಂಬ ನೀತಿಯನ್ನು ಪಾಲನೆ ಮಾಡಿದಾಗೆ ನಾವು ಮಾಡ್ತಾ ಇದ್ದೇವಾ? ಹಲ್ಲೆಲೂಯಾ. ಈ ಸವಾಲನ್ನು ಎದುರಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ತಮ್ಮ ಜೀವನದಲ್ಲಿ ಇವತ್ತು ಹೌದು, ನಾವು ಬೈಬಲ್ನಲ್ಲಿ ಹೇಳಿರ್ತಕ್ಕಂಥ ಯೇಸು ಕ್ರಿಸ್ತನ ಈ ನೀತಿಯನ್ನು, ಈ ಪ್ರಾಮಾಣಿಕತ್ವವನ್ನು ನಾವು ಅನುಸರಿಸುವುದರಿಂದ ದೊಡ್ಡ ದೊಡ್ಡ ಸಾಧನೆ ಮಾಡಲು, ದೊಡ್ಡ ದೊಡ್ಡ ಜಯವನ್ನು ಘೋಷಿಸಲು, ಜಯವನ್ನು ಪಡ್ಕೊಳ್ಳಲು ನಮಗೆ ಸಾಧ್ಯತೆ ಆಗ್ತದಲ್ಲ. ಅದಕ್ಕಾಗಿ ಭೀಮರಾವ್ ಅವರ ಜೀವನದಲ್ಲಿ ನಾನು ಅನೇಕ ಕಾರ್ಯಗಳನ್ನು ಸ್ಟಡಿ ಮಾಡ್ತಿರುವಾಗ, ಆತನು ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಗಳಲ್ಲಿ ಓದಿರುವುದರಿಂದ ಅಲ್ಲಿರ್ತಕ್ಕಂಥ ಕ್ರೈಸ್ತ ಮಾರಲ್ ಸೈನ್ಸ್, ನೈತಿಕ ನೀತಿ ಶಿಕ್ಷಣವನ್ನು ಪಡೆದುಕೊಂಡು, ಆ ನೈತಿಕ ನೀತಿ ಶಿಕ್ಷಣದಲ್ಲಿರ್ತಕ್ಕಂಥ ಈ ಉಪಮಾನವನ್ನು ತಿಳಿದುಕೊಂಡು ಈ ಒಂದು ಸ್ಪರ್ಧೆಯಲ್ಲಿ ಜಯಗಳಿಸಲು ಈ ಬೈಬಲ್ ಆತನಿಗೆ ಇಷ್ಟು ದೊಡ್ಡ ಪ್ರೇರಣೆ ಕೊಟ್ಟಿತ್ತು. ಲೂಕ ಸುವಾರ್ತೆ 10ನೇ ಅಧ್ಯಾಯ, ದಯಮಾಡಿ ಅದನ್ನು ಓದಿಕೊಳ್ತೀರಿ. ಈ ಓದಿರ್ತಕ್ಕಂಥ ಯೇಸು ಕ್ರಿಸ್ತನು ತನಗೆ ಅಡ್ಡತಿಡ್ಡವಾಗಿ ಪ್ರಶ್ನೆ ಆಗ್ತಿರ್ತಕ್ಕಂಥ ಪರಿಸಾಯರಿಗೆ, ಆತನ ಹಿಂಬಾಲಕರಿಗೆ ಈ ರೀತಿಯಾದಂಥ ಉತ್ತರವನ್ನು ಕೊಡ್ತಾನೆ. ದಯಮಾಡಿ ಗಮನಿಸ್ತೀರಿ ಅದನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಲೂಕ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ ನೋಡಿ. ನೀವು ನಿಮ್ಮ ದೇವರಾದ ಶಾಸ್ತ್ರಿಗಳು, ಓದ್ತಿರಮ್ಮ, ಶಾಸ್ತ್ರದಲ್ಲಿ ಅಂದ್ರೆ ಈ ಬೈಬಲ್ನಲ್ಲಿ ಏನು ಬರೆದಿದೆ ಎಂದು ಹೇಳಿದನು. ಅದಕ್ಕೆ ಆತನು, ಯೇಸು ಹೇಳ್ತಾ ಇದ್ದಾನೆ, ಅದಕ್ಕೆ ಯೇಸು, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಅಷ್ಟೇ ಅಲ್ಲ, 2 ನಿಯಮಗಳು, ಜೀವನದ ಮೌಲ್ಯಗಳು. ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆ, ನಿನ್ನನ್ನು ಹೇಗೆ ನೀನು ಪ್ರೀತಿಸ್ತಿ ಹಾಗೆ ನೀನು ಅವನನ್ನು ಪ್ರೀತಿಸಬೇಕು ಎಂದು ಬರೆದಿದೆ ಅಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಈ ದೇವರನ್ನು ಪ್ರೀತಿಸುವ ವಿಷಯದಲ್ಲಿ ಮತ್ತು ನಿನ್ನ ನೆರೆಯನ್ನು ಪ್ರೀತಿಸುವ ವಿಷಯದಲ್ಲಿ ನಿಷ್ಕಲ್ಮಶವಾಗಿ ಕಪಟ ಇಲ್ಲದ ಪ್ರೀತಿಯನ್ನು ಹೊಂದಿಕೊಂಡು ಪ್ರೀತಿಸೋರಾಗಿರಬೇಕೆಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಹೇಳಿರುವಾಗ, ಆಗ ಆಗ ಯೇಸು ಕ್ರಿಸ್ತನು ಅವರಿಗೆ ಒಂದು ಉಪಮಾನವನ್ನು ಹೇಳ್ತಾನೆ. ಅಂದರೆ ವಾಸ್ತವಿಕ ಉಪಮಾನ ಅಂದರೆ ವಾಸ್ತವಿಕ ನಡೆದಿರತಕ್ಕಂಥ ಘಟನೆ. ಓದ್ತೀರಾ ಮಾತನ್ನು 20-30 ವಚನದಿಂದ 30ನೇ ವಚನ, ಲೂಕ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಿಂದ ಓದ್ತೀರಿ. ಆಗ ಯೇಸು ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮ್ ಎಂಬ ಪಟ್ಟಣದಿಂದ ಗಟ್ಟ ಇಳಿದು ಯೆರಿಕೋ ಎಂಬ ಪಟ್ಟಣಕ್ಕೆ ಹೋಗುತ್ತಿದ್ದನು. ಕಳ್ಳರ ಕೈಗೆ ಸಿಕ್ಕಿರ್ತಕ್ಕಂಥ ಓರ್ವ ವ್ಯಕ್ತಿ ಅವರು ಅವನನ್ನು ಹೊಡೆದು ಬಡದು ಅವನ ಬಟ್ಟೆಯನ್ನು ಕಿತ್ತಿ ಸುಳಿಗೆಯನ್ನು ಮಾಡಿ ಗಾಯವಾಗುವಷ್ಟು ಹೊಡೆದು ಅವನನ್ನು ಅರ್ಧ ಜೀವ ಅಂದ್ರೆ ಹಾಫ್ ಮರ್ಡರ್, ಅರೆ ಜೀವವನ್ನು ಮಾಡಿ ಬಿಟ್ಟು ಹೋಗಿದ್ರು. ಆಗ ಅದೇ ಮಾರ್ಗದಿಂದ ಮತಾವಲಂಬಿ ಲಕ್ಷಿಸ್ತೀರಿ, ಯಹೂದ್ಯರಲ್ಲಿ ಮತಸ್ಥರಿರ್ತಾರೆ. ಅದೇ ಮಾರ್ಗದಲ್ಲಿ ಯಹೂದ್ಯರ ಮತಸ್ಥರಾಗಿರ್ತಕ್ಕಂಥ, ಮತಾವಲಂಬಿ ಆಗಿರ್ತಕ್ಕಂಥ, ಮತನಾಯಕನಾಗಿರ್ತಕ್ಕಂಥ ಒಂದು ಯಾಜಕನು, ಪೂಜಾರಿ ಅಂದ್ರೆ ಆಗಿನ ಕಾಲದ ದೇವಾಲಯದ ಯಹೂದ್ಯರ ಯಾಜಕರು, ಆ ದಾರಿಯಲ್ಲಿ ನಡೆದು ಹೋಗುತ್ತಿರುವಾಗ ಆ ಗಾಯಗೊಂಡು ಅರಜೀವದಿಂದ ಅಲ್ಲಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ಕಂಡು ವಾರೆಯಾಗಿ ನೋಡದಂತೆ ಹೋಗಿಬಿಟ್ಟನು, ಲೆಕ್ಕ ಮಾಡದೆ ಹೋಗಿಬಿಟ್ಟನು, ಕೇರ್ ಮಾಡದೆ ಹೋಗಿಬಿಟ್ಟನು. ಅದೇ ರೀತಿಯಲ್ಲಿ ಮತ್ತೊಬ್ಬನು ಬರ್ತಾ ಇದ್ದಾನೆ ಆ ಮಾರ್ಗದಿಂದ.
ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಮತ್ತೊಬ್ಬನು ಬಂದು, ಅವನು ಲೇವಿ. ಅವನು ಯಾರು? ಲೇವಿ ಗೋತ್ರದವನು. ಅವನು ಅದೇ ಯಾಜಕ ಗೋತ್ರದವನು. ಆ ಸಮಯದಲ್ಲಿ ಯಾಜಕ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಯಾಜಕರಿದ್ದನು. ಆ ಯಾಜಕ ಗೋತ್ರಕ್ಕೆ ಸಂಬಂಧಪಟ್ಟಿದ ಲೇವಿ ಗೋತ್ರದವನು ಕೂಡ ಅದೇ ಮಾರ್ಗದಿಂದ. ಇವರೆಲ್ಲರೂ ಮತಸ್ಥರು, ಮತಾವಲಂಬಿಗಳು. ಯಹೂದ್ಯ ಮತ, ಇಸ್ರಾಯೇಲಿ ಯಹೂದ್ಯ ಮತಾವಲಂಬಿಗಳು. ಅದೇ ರೀತಿಯಲ್ಲಿ ಆ ವ್ಯಕ್ತಿ ಹೋಗ್ತಿರುವಾಗ ಎರಡನೇ ವ್ಯಕ್ತಿ ಲೇವಿ ಗೋತ್ರದವನು. ಆತನು ಕೂಡ ನೋಡದಂತೆ ವಾರಿಯಾಗಿ ಹೋಗ್ಬಿಟ್ಟನು. ಆದರೆ ಅದೇ ಮಾರ್ಗದಲ್ಲಿ ಒಬ್ಬ ಸಮಾರಿಯದವನು, ಅಂದ್ರೆ ಅವನು ಯಹೂದಿ ಅಲ್ಲ, ದಯಮಾಡಿ ಕೇಳಿಸ್ಕೋತ್ರಿ, ಅವನು ಯಹೂದಿ ಅಲ್ಲ, ಅವನು ಇಸ್ರಾಯೇಲ್ ಜನಾಂಗದವನಲ್ಲ, ಯೇಸು ಕ್ರಿಸ್ತನ ರಾಷ್ಟ್ರದವನು ಕೂಡ ಅಲ್ಲ, ಯೇಸು ಕ್ರಿಸ್ತನ ವಂಶಾವಳಿಯವನು ಕೂಡ ಅಲ್ಲ. ಯಾರು? ಸಮಾರಿಯನು. ದಯಮಾಡಿ ಕೇಳಿಸ್ಕೋತ್ರಿ, ಒಬ್ಬ ಸಮಾರಿಯನು, ಅನ್ಯನು. ಅವನು ಕ್ರೈಸ್ತವನಲ್ಲ, ಅವನು ಅನ್ಯನು. ಆ ಸಮಾರಿಯದವನು ಅದೇ ಮಾರ್ಗದಿಂದ, ಯಾವ ಮಾರ್ಗದಲ್ಲಿ ಅರಜೀವದಿಂದ ಬಿದ್ದು ಅಲ್ಲಾಡ್ತಾ ಇದ್ದಾನೆ, ಅದೇ ಮಾರ್ಗದಲ್ಲಿ ಮೂರನೇ ವ್ಯಕ್ತಿ ಬರ್ತಾ ಇದ್ದಾನೆ. ಆತನು ಸಮಾರಿಯನು. ಪ್ರಯಾಣ ಮಾಡುತ್ತಾ ಆ ಗಾಯಗೊಂಡು ಅರಜೀವದಿಂದ ಅಲ್ಲಾಡ್ತಿರ್ತಕ್ಕಂಥ ವ್ಯಕ್ತಿ ಹತ್ರ ಬಂದು ಆ ವ್ಯಕ್ತಿಯನ್ನು ಕಂಡು ಕನಿಕರಿಸಿ. ನೆನ್ಪಿಟ್ಕೊಳ್ರಿ, ಅರಜೀವದಿಂದ ಅಲ್ಲಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ಕಂಡು ಅನ್ಯನಾದ, ಕ್ರೈಸ್ತವನಲ್ಲ, ಯಹೂದ್ಯನಲ್ಲ, ಅನ್ಯನಾದ ಸಮಾರಿಯನು ಕನಿಕರಪಟ್ಟು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಅಂದ್ರೆ ಆಸ್ಪತ್ರೆ, ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಚಿಕಿತ್ಸೆಯನ್ನು ತಾನೇ ಕೊಟ್ಟನು, ಹಾರೈಕೆ ಮಾಡಿದನು. ಆಮೇಲೆ ಮರುದಿನ ಒಂದು ದಿನ ಅವನ ಜೊತೆಯಲ್ಲಿದ್ದುಕೊಂಡು ಮರುದಿನ ಅವನು ಹಣವನ್ನು ತೆಗೆದು, ತನ್ನ ಕಡೆ ಇರ್ತಕ್ಕಂಥ ನಾಣ್ಯಗಳನ್ನು ತೆಗೆದು, ಅದರಲ್ಲಿ 2 ನಾಣ್ಯಗಳನ್ನು ತೆಗೆದು ಆ ಛತ್ರದ ಮಾಲಕನಿಗೆ, ಆಸ್ಪತ್ರೆಯ ಮಾಲಕನಿಗೆ ಕೊಟ್ಟು, ಇವನಿಗೆ ಏನೇನು ಬೇಕಾಗಿದೆ ಅದೆಲ್ಲ ಹಾರೈಕೆಯನ್ನು ಮಾಡು, ಅವನಿಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಪೂರೈಸ್ರಿ, ಚಿಕಿತ್ಸೆಯನ್ನು ಕೊಡ್ರಿ ಎಂಬುದಾಗಿ ಆ ಸಮಾರಿಯನೆಂಬ ಅನ್ಯನು ಆ ಹಾರೈಕೆ ಮಾಡುವನಿಗೆ, ಆ ಛತ್ರದ ಮಾಲಕನಿಗೆ ಹೇಳಿ, ಇದಕ್ಕಿಂತ ಹೆಚ್ಚಾದ ಖರ್ಚುಗಳು ಏನಾದರೆ ಆದರೂ ನಾನು ಇದೇ ಮಾರ್ಗದಿಂದ ಹಿಂದಿರು ಬರುವಾಗ ಈ ವ್ಯಕ್ತಿಗೆ ಆಗಿರ್ತಕ್ಕಂಥ ಎಲ್ಲ ಖರ್ಚುಗಳನ್ನು ನಾನು ಕೊಡುವೆನೆಂಬುದಾಗಿ ಸಮಾರಿಯ ಅನ್ಯನು ಅರಜೀವದಿಂದ ಬಿದ್ದಿರತಕ್ಕಂಥ ವ್ಯಕ್ತಿಗೆ ಹಾರೈಕೆ ಮಾಡಿ ಅವನ ಕಾಳಜಿಯನ್ನು ತೆಗೆದುಕೊಂಡು ಬರುವಾಗ ತಿರುಗಿ ಅವನಿಗೆ ಬೇಕಾಗಿರುವ ಖರ್ಚುಗಳನ್ನ ನಾನು ಕೊಡ್ತೀನಿ ಎಂಬುದಾಗಿ ಹೇಳಿ ಹೋಗಿರ್ತಾನೆ. ಆಮೇಲೆ ಈ ಮೂವರಲ್ಲಿ ಯಾವನು ಕಳ್ಳರ ಕೈಯಲ್ಲಿ ಸಿಕ್ಕಿದ್ದವನಿಗೆ ನೆರೆಯವನಾಗಿದ್ದಾನೆ, ನಿಜವಾದ ಪ್ರೀತಿಯನ್ನು ತೋರಿಸಿದ್ದಾನೆ ಎಂಬುದಾಗಿ ಆ ಶಾಸ್ತ್ರಿಗಳು, ಅಲ್ಲಿರ್ತಕ್ಕಂಥ ಪ್ರಶ್ನೆ ಮಾಡ್ತಿರೋ ಮತಾವಲಂಬಿಗಳಿಗೆ ಯೇಸು ಕ್ರಿಸ್ತನು ಪ್ರಶ್ನೆ ಕೇಳಿರುವಾಗ ಈ ಮೂವರಲ್ಲಿ ಯಾರು ನಿಜವಾಗಲೂ ಈತನನ್ನು ನೆರೆಯವನು ಎಂಬುದಾಗಿ ಪ್ರೀತಿಯನ್ನು ಪೂರ್ಣ ಮನಸ್ಸಿಂದ ತನ್ನವನಂತೆ ಪ್ರೀತಿಸಿದವರು ಯಾರು ಎಂಬುದಾಗಿ ಪ್ರಶ್ನಿಸಿರುವಾಗ ಯೇಸು ಕ್ರಿಸ್ತನು ಎಂದು ಕೇಳಿದಕ್ಕೆ ಆ ಧರ್ಮೋಪದೇಶಕನು, ಅವನು ಯಾರು? ಅವನು ಧರ್ಮೋಪದೇಶಕನು, ಇದೇ ಬೈಬಲ್ ಉಪದೇಶಕನು. ಆ ಧರ್ಮೋಪದೇಶಕನು ಅವನಿಗೆ, ಯಾರಿಗೆ? ಅರಜೀವದಿಂದ ಬಿದ್ದು ಅಲ್ಲಾಡ್ತಿರ್ತಕ್ಕಂಥ ವ್ಯಕ್ತಿಗೆ ದಯೆ ತೋರಿಸಿದ್ದವನೇ ನಿಜವಾದ ನೆರೆಯವನು, ಪ್ರೀತಿಸಿದ್ದವನು ಎಂಬುದಾಗಿ ಹೇಳ್ತಾರೆ. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡಿ ಎಂಬುದಾಗಿ, ಒಳ್ಳೆಯ ಸಮಾರಿಯನಂತೆ ನೀನು ಮಾಡಿ ಎಂಬುದಾಗಿ ಹೇಳ್ತಾನೆ. ಈ ನಿಯಮ, ಈ ಒಂದು ಘಟನೆ ಭೀಮರಾವ್ ಅಂಬೇಡ್ಕರ್ ಅವರನ್ನು ಇಂಥ ಒಂದು ಕಾರ್ಯ ಮಾಡೋದಕ್ಕಾಗಿ ಪ್ರೇರೇಪಿಸಿರೋದ್ರಿಂದ ಈ ನೀತಿ ಮೌಲ್ಯಗಳಲ್ಲಿ ಅನೇಕ ತನ್ನನ್ನು ದ್ವೇಷಿಸಿ, ತನ್ನನ್ನು ಹಿಂಸಿಸಿ, ತನ್ನ ಮೇಲೆ ನಿಂದನೆಯನ್ನು ಹೊರಿಸಿರ್ತಕ್ಕಂಥ, ಆರೋಪವನ್ನು ಹೊರಿಸಿ ತನ್ನನ್ನು ಕೇಡು ಮಾಡ್ತಿರೋರನ್ನು ಕೂಡ ಭೀಮರಾವ್ ಅಂಬೇಡ್ಕರ್ ಅವರು ಕ್ಷಮಿಸಿ ಅವರನ್ನು ಪ್ರೀತಿಸ್ತಾ ಇದ್ರು. ಈ ಗುಣಲಕ್ಷಣವೇ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಬಡೋದ ಮಹಾರಾಜರಿಂದ ಬರತಕ್ಕಂಥ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಳಲು ಬಹಳ ದೊಡ್ಡ
ಯೋಗದಾನವನ್ನು ಮಾಡಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಕ್ರೈಸ್ತವರಾಗಿರ್ತಕ್ಕಂಥ ನಾವು ಅನ್ಯನಾಗಿರುವ ಭೀಮರಾವ್ ಅಂಬೇಡ್ಕರ್ ಅವರು ಈ ಮಾತನ್ನು ಸ್ಕೂಲ್ನಲ್ಲಿ ನೈತಿಕ ಶಿಕ್ಷಣದಲ್ಲಿ ಕೇಳಿರ್ತಕ್ಕಂಥ ಈ ಉಪಮಾನವು, ಈ ಮಾತನ್ನು ಕೇಳಿ ಆತನಲ್ಲಿ ಇಂಥ ಪ್ರಾಮಾಣಿಕತ್ವ ಬಂದಿರುವುದಾದರೆ ಕ್ರೈಸ್ತವರಾಗಿರುವ ನಮ್ಮಲ್ಲಿ ಯಾಕೆ ಬರಬಾರದು ಎಂಬ ಪ್ರಶ್ನೆ ಇವತ್ತು ನಿಮಗೆ ಕೇಳಲಾಗ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಜನ ಆಸಕ್ತ ಚಿತ್ತರಾಗಿ ಇವತ್ತು ದೇವರಿಗೆ ಸಮರ್ಪಿಸಿ ಈ ನೀತಿ ಗುಣಲಕ್ಷಣ ಇದ್ದವನು ಜೀವನದ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಕಲಿಸಿಕೊಟ್ಟಿರ್ತಕ್ಕಂಥ ಜೀವನದ ಮೌಲ್ಯಗಳು, ಬಾಳಿನ ಮೌಲ್ಯಗಳನ್ನು ಪಾಲನೆ ಮಾಡೋದ್ರಿಂದ ತನ್ನ ಮನಸ್ಸಿಗೂ ಸುಖ, ಪರಜನರಿಗೂ ಸುಖ, ಎಲ್ಲರಿಗೂ ಸುಖ, ಬದುಕುತ್ತಿರುವ ಜೀವನದಲ್ಲಿ ಗೌರವ, ಮಾನ ಸನ್ಮಾನದಿಂದ ಬದುಕುತ್ತಾ ಸುಖ ಸಮೃದ್ಧಿಯನ್ನು ಹೊಂದಿಕೊಂಡು ಜಯದ ಮೇಲೆ ಜಯ ಪಡ್ಕೊಳ್ಳತಕ್ಕಂಥ ಬದುಕು ನಮ್ಮ ಯೇಸು ಕ್ರಿಸ್ತನ ಕಲಿಸಿಕೊಟ್ಟಿರ್ತಕ್ಕಂಥ ಈ ನೀತಿ ಕ್ರೈಸ್ತವರಾದ ನಾವು ಪಾಲನೆ ಮಾಡ್ತಾ ಇದ್ದೀವ. ಅನ್ಯನಾಗಿರ್ತಕ್ಕಂಥ ಭೀಮರಾವ್ ಅಂಬೇಡ್ಕರ್ ಅವರೇ ಪಾಲನೆ ಮಾಡಿರೋದಾದರೆ ನಾವು ಯಾಕೆ ಮಾಡಬಾರ್ದು? ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಹೃದಯಗಳನ್ನು ಸಮರ್ಪಿಸೋಣ. ಅನಾರೋಗ್ಯದಲ್ಲಿ ಪೀಡಿಸಲ್ಪಡ್ತಿರ್ತಕ್ಕಂಥವ್ರು ದೇವರ ಕೆಟ್ಟತನವನ್ನು ಬಿಟ್ಟು ತೊಲಗಿ ದೇವರಿಗೆ ಭಯಪಟ್ಟು ಆತನ ನೀತಿ ಅನುಸಾರವಾಗಿ ನಡೆದವನಿಗೆ ಅವನ ದೇಹದಲ್ಲಿ ಆರೋಗ್ಯ, ಅವನ ಎಲುಬಿಗೆ ಪುಷ್ಟಿ ಎಂಬುದಾಗಿ ಹೇಳಲಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ, ದೇವಾದಿ ದೇವನೇ ನಿನಗೆ ಸ್ತೋತ್ರ ಕರ್ತನೆ, ರಾಜಾದಿರಾಜನೇ ನಿನಗೆ ಸ್ತೋತ್ರ. ಇಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ರಾಜ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಕೇಳತಕ್ಕಂಥವ್ರಿಗೆ ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ ಕರ್ತನೆ. ಇವತ್ತು ಕ್ರೈಸ್ತರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಒಂದು ಸವಾಲಾಗಿದೆ ರಾಜ. ಯೇಸು ಕ್ರಿಸ್ತರು ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ನಿಯಮಗಳನ್ನು ಪಾಲನೆ ಮಾಡಿ ನಮ್ಮ ಜೀವನ ಸಾರ್ಥಕವಾದಂಥ ಜೀವನ, ನಮ್ಮ ಜೀವನ ಧನ್ಯವಾಗಿ ಮಾಡಿಕೊಳ್ಳಬೇಕೆಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ. ಅದಕ್ಕಾಗಿ ಹೇಳಲಾಗಿದೆ, ಆತ್ಮದಲ್ಲಿ ದೀನರಾಗಿರೋರು ಧನ್ಯರು. ಕರ್ತನೆ, ಇವತ್ತು ಆತ್ಮೀಯರೆಲ್ಲರೂ ಧನ್ಯರಾಗಬೇಕನ್ನತಕ್ಕಂಥ ಉದ್ದೇಶದಿಂದ ಜೀವನದ ಮೌಲ್ಯಗಳನ್ನು, ನಿನ್ನನ್ನು, ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು ಎಂದು ಬರೆಯಲ್ಪಟ್ಟಿದೆಯಲ್ಲ. ನಿನ್ನ ನೆರೆಯವನು, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ಈ ನೀತಿಯನ್ನು ನಾವು ಪಾಲನೆ ಮಾಡ್ತಾ ಇದ್ದೇವ. ಕರ್ತನೇ, ನಿನ್ನ ವಾಕ್ಯ ಹೇಳ್ತಾ ಇದೆ ರಾಜ. ಜ್ಞಾನೋಕ್ತಿಯಲ್ಲಿ 3ನೇ ಅಧ್ಯಾಯ 7ನೇ ವಚನದಲ್ಲಿ, ಈಗೋ ಕೆಟ್ಟದನ್ನು ಬಿಟ್ಟು ತೊಲಗಿ ದೇವರಿಗೆ ಭಯಪಟ್ಟು ಆತನ ನೀತಿ ಮೌಲ್ಯಗಳನ್ನು ಅನುಸರಿಸುತ್ತಾ ಬದುಕೋದಾದರೆ ಅದು ನಿನ್ನ ದೇಹಕ್ಕೆ ಆರೋಗ್ಯವು, ನಿನ್ನ ಎಲುಬಿಗೆ ಪುಷ್ಟಿಯಾಗಿದೆ ಎಂಬುದಾಗಿ ಹೇಳಿದಂತೆ ರಾಜ. ಇವತ್ತು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಅನಾರೋಗ್ಯದಲ್ಲಿರ್ತಕ್ಕಂಥವ್ರು, ಇದುವರೆಗೂ ಗುಣವಾಗಲಿಲ್ಲ ಎಂಬುದಾಗಿ ಅಂದುಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ಸ್ವಸ್ಥತೆಯ ಸದವಕಾಶ ಇದೆ ನಿಮಗೆ. ಅದೇನೆಂದರೆ, ನೀವು ಯೇಸು ಕ್ರಿಸ್ತನ ಜೀವನದ ಮೌಲ್ಯಗಳನ್ನು ಪಾಲನೆ ಮಾಡ್ತಾ, ನಿಮ್ಮ ವಿರೋಧಿಗಳನ್ನು ಪ್ರೀತಿಸುತ್ತಾ, ನಿಮ್ಮ ಶತ್ರುಗಳನ್ನು ಪ್ರೀತಿಸುತ್ತಾ, ನಿಮ್ಮ ಶತ್ರು ನಿಮಗೆ ಕೇಡು ಮಾಡಿದ್ದವರನ್ನು ಕ್ಷಮಿಸುತ್ತಾ, ಅವರಿಗೆ ಕ್ಷೇಮವಾಗಲಿ ಎಂಬುದಾಗಿ ಅವರಿಗೆ ಮೇಲನ್ನು ಮಾಡ್ತಾ, ಅವರಿಗೆ ಒಳ್ಳೆಯದನ್ನು ಮಾಡ್ತಿರೋದಾದರೆ ಇವತ್ತೇ ಈಗಲೇ ನಿಮ್ಮ ರೋಗ ಸಂಪೂರ್ಣ ಗುಣವಾಗಲಾರ ನಂತರವೂ ಕೂಡ ಸ್ವಸ್ಥತೆ ಆಗೋದು ಮಾತ್ರ ಖಚಿತ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ನೀವು. ಹೌದು ರಾಜ, ಕೇಳುತ್ತಿರ್ತಾರೆ ನನ್ನ ಪ್ರಿಯ ಸಹೋದರಿ ಸಹೋದರು. ಇಷ್ಟು ದಿನಗಳು ಎಷ್ಟೋ ವಿಧವಾದಂಥ ವಿಧಾನಗಳನ್ನು ಪ್ರಯತ್ನ ಮಾಡಿದರು, ರೋಗ ಗುಣವಾಗಲಿಲ್ಲ, ಸಮಸ್ಯೆಗಳು ಪರಿಹಾರ ಆಗಲಿಲ್ಲ, ತೊಂದರೆಗಳು ನೀಗಲಿಲ್ಲ. ಕಾರಣ ಏನೋ ಇರಬಹುದು. ಆದರೆ ಇವತ್ತು ನಾನು ಹೇಳ್ತೇನೆ, ಯೇಸು ಕ್ರಿಸ್ತನ ಈ ಜೀವನದ ಮೌಲ್ಯಗಳನ್ನು ಪಾಲನೆ ಮಾಡುವುದರಿಂದ, ಈ ಜೀವನದ ನಿಯಮಗಳನ್ನು ಪಾಲನೆ ಮಾಡುವುದರಿಂದ, ಪ್ರೀತಿ ಎಂಬ ನಿಯಮ, ಕರುಣೆ ಎಂಬ ನಿಯಮ, ದಯ ತೋರುವ ಎಂಬ ನಿಯಮ, ಕ್ಷಮಿಸತಕ್ಕಂಥ ನಿಯಮ, ಸೇಡು ಇಟ್ಟುಕೊಳ್ಳದೆ, ದ್ವೇಷ ಇಟ್ಟುಕೊಳ್ಳದೆ, ಪ್ರತಿಕಾರ ಇಟ್ಟುಕೊಳ್ಳದೆ, ಪ್ರತಿಯೊಬ್ಬರಿಗೆ ಮೇಲು ಮಾಡತಕ್ಕಂಥ ನಿಯಮ, ನಾವೆಲ್ಲರೂ ಇವತ್ತು ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಅನುಗ್ರಹಿಸಿ, ಯೇಸಯ್ಯ ನನ್ನ ಹೃದಯದಲ್ಲಿ ಬಂದು, ರಾಜ ನಮಗೆ ಈ ನಿಯಮಗಳನ್ನು ಪಾಲನೆ ಮಾಡುವ ಶಕ್ತಿಯನ್ನು ಕೊಡು ದೇವರು ಎಂಬುದಾಗಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಇವತ್ತು ಸ್ವಸ್ಥತೆ ಖಚಿತ, ಇವತ್ತು ಬಿಡುಗಡೆ ಖಚಿತ, ಇವತ್ತು ನಿಮ್ಮ
ಮುಕ್ತಿ ಖಚಿತ. ಇವತ್ತು ನೀವು ಉದ್ಧಾರವಾಗೋದು ಖಚಿತ. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳಿ ಅದಕ್ಕೆ ಶರಣಾಗತರಾಗಿ ಯೇಸುವಿನ ನಿಯಮಗಳಿಗೆ ಪರಿಪೂರ್ಣವಾಗಿ ಶರಣಾಗತರಾಗೋದಾದರೆ ಖಂಡಿತವಾಗಿ ನಿಮ್ಮ ರೋಗಗಳು ಗುಣವಾಗ್ತಾ ಇದೆ. ಈಗೋ ನಿಮ್ಮ ಬಾಧೆಗಳು ಬಿಡುಗಡೆ ಆಗ್ತಾ ಇದೆ. ಈಗೋ ನಿಮ್ಮ ತೊಂದರೆಗಳು ಬಿಡುಗಡೆ ಆಗ್ತಾ ಇದೆ. ಈಗೋ ನೀವು ಉದ್ಧಾರವಾಗ್ತಾ ಇದ್ರೆ, ನೀವು ಉದ್ಧರಿಸಲ್ಪಡ್ತಾ ಇದ್ರಿ. ಶಾಂತಿ, ಸಮಾಧಾನ, ಆರೋಗ್ಯ ನಿಮ್ಮೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಕರುಣಾಮಯನಾದ ದೇವರೇ, ಯಾರ್ಯಾರು ನನ್ನ ಜೊತೆಯಲ್ಲಿ ತಮ್ಮ ಜೀವನವನ್ನು ಸಮರ್ಪಿಸಿ ಯೇಸುವಿನ ನಿಯಮಗಳಿಗೆ ಶರಣಾಗತರಾಗಿದ್ದಾರೆ ಕರ್ತನೆ, ಅವರೆಲ್ಲರಿಗೆ ಸ್ವಸ್ಥತೆ, ಅವರೆಲ್ಲರಿಗೆ ಆರೋಗ್ಯ, ಅವರೆಲ್ಲರಿಗೆ ಬಿಡುಗಡೆ ಈಗಲೇ ಉಂಟಾಗಲಿ ಎಂಬುದಾಗಿ ಕರ್ತನೆ ನಿನ್ನ ನಿಯಮವನ್ನು ಆಧಾರ ಮಾಡಿಕೊಂಡು ಘೋಷಿಸ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಅವರೆಲ್ಲರೂ ಸ್ವಸ್ಥತೆ ಉಂಟಾಗಲಿ. ಯೇಸು ನಾಮದಲ್ಲಿ ಕರ್ತನೆ ಅವರೆಲ್ಲರೂ ಗುಣಮುಖರಾಗಲಿ. ಯೇಸು ನಾಮದಲ್ಲಿ ಕರ್ತನೆ ಅವರ ಕಷ್ಟ, ಕಣ್ಣೀರುಗಳು, ದುಃಖ, ಬಾಧೆಗಳು, ಸಾಲಗಳು ಎಲ್ಲ ಬಿಡುಗಡೆ ಆಗಲಿ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಅವರ ಆತ್ಮ, ಪ್ರಾಣ, ದೇಹಕ್ಕೆ ರಕ್ಷಣೆ ಉಂಟಾಗಲಿ. ಶಲೋಮ್ 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 ಆಗಲಿ. ಬದುಕುತ್ತಿರುವ ಜೀವನದಲ್ಲಿ ಸುಖ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಮಾನ ಸನ್ಮಾನ, ಗೌರವ, ಯಾವ ಕೊರತೆ ಇಲ್ಲದಂತೆ ವೃದ್ಧಿ ಆಗಲಿ ಎಂಬುದಾಗಿ ಹಾರೈಸುತ್ತಾ ಕೊನೆಗೆ ನಿತ್ಯ ಜೀವ ರಕ್ಷಣೆ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದ್ರಿ. ಇದು ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಈ ರಾಜ್ಯದ ನಿಯಮ, ನಾನು ಹೇಳ್ತೇನೆ, ಮತ ಅಲ್ಲ ನಾನು ಸಾರಿದ್ದು, ದೇವರ ರಾಜ್ಯದ ನಿಯಮದಲ್ಲಿರತಕ್ಕಂಥ ನಿಯಮವನ್ನು ಸಾರಿದ್ದೇನೆ. ಐ ಡಿಡ್ ನಾಟ್ ಪ್ರೀಚ್, ಮೈ ಡಿಯರ್ ಬ್ರದರ್, ರಿಲಿಜನ್, ಬಟ್ ಐ ಪ್ರೀಚ್ಡ್ the kingdom, the law of kingdom, the principle of the kingdom which gives you eternal life and healthy life and happy life. God bless you. God loves you. ಶಲೋಮ್. ಎಲ್ಲ ಜನರಿಗೆ ಹಂಚ್ತೀರಿ, ಎಲ್ಲ ಜನರಿಗೆ ಶೇರ್ ಮಾಡ್ತೀರಿ. ಯೂಟ್ಯೂಬ್ನಲ್ಲಿ ಕೂಡ ಬಂದು ಈ ವಾಕ್ಯಗಳನ್ನು ಇನ್ನು ಕೆಲವೇ ತಾಸುಗಳಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಲಾಗಿದೆ. ನಮ್ಮ ತಾಂತ್ರಿಕ ಟೆಕ್ನಿಷಿಯನ್ಸ್ ಎಲ್ಲ ಅದನ್ನು ಅಪ್ಲೋಡ್ ಮಾಡಲಿಕ್ಕಿದ್ದಾರೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.